ನಮಸ್ಕಾರ ಸರ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಯಾರು ನೀವೆಲ್ಲ? ಏನು ವಿಷಯ? ಏನಿಲ್ಲ ಸ್ವಾಮಿ, ನಾವೆಲ್ಲರೂ ನಶಿಸಿ ಹೋದ ಒಂದು ಬಡ ನಾಟಕ ಕಂಪನಿ ಕಲಾವಿದರು. ನಮಗೆ ಪಾಠ ಮಾಡೋದನ್ನ ಬಿಟ್ರೆ ಬೇರೆ ಯಾವ ಕೆಲಸನೂ ಗೊತ್ತಿಲ್ಲ. ಬಡತನ ಕಿತ್ತಿಂತ ಇದೆ. ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸೋ ಶಕ್ತಿನೂ ಇಲ್ಲ, ಇರೋಕ್ ನೆಲೆನೂ ಇಲ್ಲ. ಸಿನಿಮಾ ದೂರದರ್ಶನ ಬಂದು ರಂಗಭೂಮಿ ಕಲಾವಿದರಿಗೆ ಬೆಲೆನೇ ಇಲ್ದಂಗಾಗಿದೆ ಸರ್. ಸದ್ಯಕ್ಕೆ ವರಮಾನ ಇಲ್ದಿರೋ ನಾವು ಸರ್ಕಾರ ಮಂತ್ರಿಗಳನ್ನ ಭೇಟಿ ಮಾಡಿ ಏನು ಪ್ರಯೋಜನ ಆಗಿಲ್ಲ. ನಾಟಕದಿಂದ ನಮಗೂ ಒಳ್ಳೇದಾಗಿಲ್ಲ, ನಮ್ಮಿಂದ ಯಾರಿಗೂ ಒಳ್ಳೇದಾಗ್ತಿಲ್ಲ. ಹಾಗಾದ್ರೆ ಬಣ್ಣ ಹಚ್ಚೋದನ್ನೇ ಬಿಟ್ಬಿಡಿ ಸ್ವಾಮಿ. ಜೂಜಾಟ ಕುಡ್ತಾನ ಒಂದ್ಸಾರಿ ಕಲ್ತ ಮೇಲೆ ಹ್ಯಾಕ್ ಬಿಡಕ್ಕಾಗಲ್ವೋ ಹಾಗೇನೆ ಈ ನಾಟಕನೂ ಕೂಡ. ನಾವಷ್ಟೇ ಅಲ್ಲ, ಯಾರೇ ಆದ್ರೂ ಒಂದ್ಸರಿ ಬಣ್ಣ ಹಚ್ಚಿ ಪಾಠ ಮಾಡ್ಬಿಟ್ಟ ಅಂದ್ರೆ ಅದರಿಂದ ನಾವ್ ಏನ್ ಸಾಧಿಸ್ತೇ ಹೋದ್ರೂ ಪರವಾಗಿಲ್ಲ, ಇದನ್ನಂತೂ ಬಿಡಕ್ಕಾಗಲ್ಲ. ನಿಮ್ಮ ಟ್ರಸ್ಟ್ ಇಂದ ಎಷ್ಟೋ ಬಡ ಜನರಿಗೆ ಸಹಾಯ ಮಾಡಿದಿರಾ, ಸಾಮೂಹಿಕ ಮದುವೆ ಮಾಡಿಸಿದಿರಾ. ಇಷ್ಟೊಂದು ಒಳ್ಳೆ ಕೆಲಸ ಮಾಡಿರೋ ನೀವು ನಮ್ಮಂತ ಬಡ ಕಲಾವಿದರಿಗೆ ಧನ ಸಹಾಯ ಮಾಡಿ ನಮ್ಮನ್ನ ಉದ್ಧಾರ ಮಾಡಿ ಅಂತ ಕೇಳ್ಕೊಳಕ್ ಬಂದಿದೀವಿ. ಓ ಐಸಿ, ನೀವೊಂದು ಕೆಲಸ ಮಾಡಿ, ಒಂದು ಮನವಿ ಪತ್ರ ಬರ್ಕೊಡಿ. ನಾನು ಅದನ್ನ ಮೀಟಿಂಗ್ ನಲ್ಲಿ ಕಮಿಟಿ ಮುಂದೆ ಇಡ್ತೀನಿ. ಅಲ್ಲೇನ್ ನಿರ್ಧಾರ ತಗೊಳ್ತಾರೋ ಹಾಗಾಗುತ್ತೆ. ನನ್ನ ಕೈಲಾದ ಸಹಾಯನ ನಾನು ಮಾಡ್ತೀನಿ ಅಷ್ಟೇ. ಕೊಡೋ. ಓಕೆ, ಹಾ, ನೀವಿನ್ ಹೊರಡ್ಬೋದು. ಹೊರಡಿ. ಆಯ್ತು, ಒಳ್ಳೇದು ಮಾಡ್ಲಿ. ಒಳ್ಳೇದಾಗ್ಬಿಟ್ರೆ ಸಾಕಪ್ಪ ನಮ್ಗೆ.
ಜಮಖಂಡಿಯಿಂದ ಆಚೆ ನನಗೆ ಒಂದು ವಾರ ಖಂಡಿತ ಆಗುತ್ತೆ ಕಣ, ಅವ್ರು ಬಂದೇ ಬರ್ತಾರೆ, ಬುಕ್ ಮಾಡೇ ಮಾಡ್ತಾರೆ. ದೇವ್ರು ಒಳ್ಳೇದ್ ಮಾಡ್ದಂಗೆ ಕಣ, ಯಾವ್ದಕ್ಕೂ ತಲೆ ಕೆಡ್ಸ್ಕೊಬಾರ್ದು. ದೇವ್ರು ಒಳ್ಳೇದ್ ಮಾಡ್ತಾನೆ ಇದ್ದಂಗೆ. ಏನೋ ದೇವ್ರ ದಯಪ್ಪ. ಬಾರ್ಬಾ ಈ ಕಡೆ ಹೋಗೋಣ ಬಾ. ಸರಿ ನೋಡಿ. ಏನ್ ಇಷ್ಟೊಂದು ಜನ ಇದಾರಲ್ಲ, ಬಂದ್ರೆ ಹೋಗೋಣ. ಅಯ್ಯೋ. ಏನಮ್ಮ ಏನಾಯ್ತು? ಏನಾಯ್ತು? ನೀ
ಹೇಳೋ. ಇಲ್ಲಪ್ಪ ನೀನೇ ಹೇಳು. ನೀನೇ ಹೇಳೋ. ಗುರುಗಳೇ ಗುರುಗಳೇ ನಮಸ್ಕಾರ. ಪ್ರಾಕ್ಟೀಸ್ ಶುರು ಮಾಡ್ತಾ ಇದೀವಿ. ಆಶೀರ್ವಾದ ಮಾಡಿ. ಜನ ನನ್ನ ನಾಟಕ ರತ್ನ ವಾಸುದೇವರಾವ್ ಅಂತ ಕರೀತಾರೆ. ಈ ಹೆಸರು ತಗೊಳ್ಳೋದಿಕ್ಕೋಸ್ಕರ ಹಗಲು ರಾತ್ರಿ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಆದ್ರಿಂದ ಇನ್ ಮುಂದೆ ಈ ಒಂದು ನಾಟಕದ ಕಂಪನಿಯ ಒಟ್ಟಾರೆ ಜವಾಬ್ದಾರಿ ನಿಮ್ದೆ. ಆ ದೇವ್ರು ನಿಮಗೆ ಒಳ್ಳೇದು ಮಾಡ್ಲಿ. ಆ ದೇವ ಎಲ್ಲಿ? ಅವನಾಗ್ಲೇ ಪ್ರಾಕ್ಟೀಸ್ ಶುರು ಮಾಡ್ಕೊಂಡಿದ್ದಾನೆ ಗುರುಗಳೇ. ಕೃಷ್ಣ ಎಲ್ಲೋ? ಹೌದಲ್ಲೋ, ಎಲ್ಲ ಅವನು? ಅವನ್ ಬೆಳಗ್ಗೆಯಿಂದಾನೆ ನಾಪತ್ತೆ ಗುರುಗಳೇ. ನಾಪತ್ತೆನಾ? ಹೌದು ಗುರುಗಳೇ, ನೀವೊಂದ್ ಕೂಗ್ ಹಾಕಿದ್ರೆ ಎಲ್ಲಿದ್ರು ಬಂದ್ಬಿಡ್ತಾನೆ ಗುರುಗಳೇ. ಕೃಷ್ಣ! ಅಪ್ಪಣೆ ಆಗ್ಲಿ. ಏನೋ ಅದು ಬಾಯಲ್ಲಿ ಹೊಗೆ. ಬೀಡಿ ಸೇದಕ್ ಹೋಗಿದ್ಯಾ? ನಾನು ಎಷ್ಟೋ ಸಲ ನಿನಗೆ ಬೈದ್ ಹೇಳಿದೀನಿ, ಈ ಬೀಡಿ ಚಟ ಬೇಡ, ಈ ಚಟ ಒಳ್ಳೇದಲ್ಲ, ಬಿಟ್ಬಿಡು ಅಂತ. ಗುರುಗಳೇ ಅದು ಅಲ್ವೋ ಕೃಷ್ಣ, ಈ ನಮ್ಮ ನಾಟಕದ ಕಂಪ್ನಿಲಿ ಈ ಬೀಡಿ ಸೇದೋರು, ಹೊಗೆ ಸೊಪ್ಪು ಹಾಕೋರು, ಕುಡ್ದು ಚಟ ಇರೋರು ಯಾರು ಇಲ್ಲ. ಅಂಥದ್ರಲ್ಲಿ ನೀನು ಈ ಬೀಡಿ ಚಟ ಹೇಗಪ್ಪ ಕಲ್ತೆ? ಅದರಲ್ಲೂ ಶ್ರೀಕೃಷ್ಣನ ಪಾತ್ರಧಾರಿಗಳಿಗೆ ಯಾವುದೇ ಚಟ ಇರಬಾರ್ದು ಅಂತ ನಿನಗೆ ಗೊತ್ತಿಲ್ವನಯ್ಯ? ತಪ್ಪಾಯ್ತು ಗುರುಗಳೇ. ಏನ್ ತಪ್ಪಾಯ್ತು? ಇನ್ಮೇಲೆ ಬೀಡಿ ಸೇದೋದನ್ನ ಬಿಡೋದಕ್ಕೆ ಪ್ರಯತ್ನ ಪಡ್ತೀನಿ. ಅದೆಲ್ಲ ಬಿಟ್ಬಿಟ್ಟು ಹೋಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹೋಗಿ. ಏಯ್ ಬಾರೋ. ಬಾರ ಕೃಷ್ಣ. ಟವಲ್ ತಗೊಳ್ಳಿ ಅಪ್ಪಾಜಿ. ಕೊಡಮ್ಮ. ಬೇಗ ಬನ್ನಿ, ತಿಂಡಿ ರೆಡಿ ಆಗಿದೆ. ಸ್ವರ್ಣ, ಮನೆಗೆಲ್ಲ ಧೂಪ ಹಾಕ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಪಮ್ಮ. ಆಯ್ತಪ್ಪಾಜಿ. ಹ್ಮ್.
ಮಾವನ ಕಂಠ ಇಲ್ಲಿ ತನಕ ಕೇಳಿಸ್ತಿದ್ಯಲ್ಲೇ, ಒಳ್ಳೆ SP ಬಾಲಸುಬ್ರಹ್ಮಣ್ಯಂ ತರ. ಇಂಥವನ್ನ ಮದ್ವೆ ಆಗಕ್ಕೆ ನೀನ್ ನಿಜವಾಗ್ಲೂ ಪುಣ್ಯ ಮಾಡಿದ್ಯಾ. ಏಯ್, ಬಾಯಿ ಮುಚ್ಕೊಂಡ್ ಬಂದ್ರೆ ನಾನೇನಾದ್ರೂ ಅದ್ರ ಬಗ್ಗೆ ಕೇಳಿದ್ನಾ? ಕಂಠ ಅಂತೆ ಕಂಠ. ಅಲ್ವೇ, ನೀನ್ ಮದ್ವೆ ಆಗೋ ಹುಡುಗನ್ ಬಗ್ಗೆ ಮಾತಾಡಿದ್ರೆ ಒಳ್ಳೆ ಬೆಂಕಿ ತರ ಉರಿತಿಯಲ್ಲೇ. ನೋಡ್ರಿ, ನನ್ ಮೇಲೆ ಏನಾದ್ರೂ ಕೋಪ ಇದ್ರೆ ಒಂದೇಟ್ ಹೊಡ್ಬಿಡಿ, ಆದ್ರೆ ಈ ತರ ಮಾತಾಡಿ ಹಿಂಸೆ ಕೊಡ್ಬೇಡಿ. ಅಯ್ಯೋ, ಏನೋ ತಮಾಷೆಗೆ ಆತರ ಮಾತಾಡಿದ್ರೆ ಅಷ್ಟೊಂದ್ ಬೇಜಾರ್ ಮಾಡ್ಕೋತಿಯಲ್ಲೇ. ನಿನ್ ಮನ್ಸ್ ಎಂತದು ಅಂತ ನಮಗ್ ಗೊತ್ತಿಲ್ವಾ? ಇನ್ಯಾವತ್ತೂ ಈ ತರ ಕೀಟ್ಲೆ ಮಾಡಲ್ಲಪ್ಪ. ಈಗ ಬಾ ಹೋಗೋಣ. ಏನ್ ಸಿದ್ದಣ್ಣ, ಈ ನಾಟಕದವ್ರ ಅರ್ಚಾಟನ ಅದ್ ಹೆಂಗ್ ತೊಡ್ಕೋತೀಯ ನೀನು? ಅದ್ ಯಾಕೆ ಹೇಳ್ತೀಯಪ್ಪ? ಈ ನನ್ ಮಕ್ಳಿಗೆ ಮಾಡಕ್ ಬೇರೆ ಕೆಲಸ ಇಲ್ಲ. ನಮ್ಗೂ ಹೇಳಿ ಹೇಳಿ ಸಾಕಾಗ ಹೋಗಿದೆ. ಹಗ್ಲು ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ, ಬಡ್ಕೊಂಡ್ ಸಾಯ್ತವೆ. ನಾನು ಇಲ್ಲಿ ಇದ್ರೆ ಕಿವಿ ತಮಟೆ ಹೊಡೆದೈತದೆ. ನಾನು ನಿನ್ ಬತ್ತೀನಿ ಸಿದ್ದಣ್ಣ. ಆಯ್ತಪ್ಪ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಹೇಳಮ್ಮ ಮೇಲೆ. ನಿನ್ ಹೆಸರೇನಮ್ಮ? ಸ್ವರ್ಣ. ಸ್ವರ್ಣ ಅಂದ್ರೆ ಬಂಗಾರ. ನೋಡಮ್ಮ, ನಿನ್ ಹೆಸರಿನ ಹಾಗೆ ನಿನ್ ಜೀವನನು ಬಂಗಾರವಾಗ್ಲಿ ತಾಯಿ. ಬರ್ತೀನಿ. ಒಳ್ಳೇದಾಗ್ಲಿ. ಬನ್ರಿ. Excuse me, where is Patel's house? Oh, English ಬರಲ್ವಾ? ಯಾಕೆ? ಪಟೇಲ್ರ ಮನೆಗೆ ಹೇಗೆ ಹೋಗ್ಬೇಕು ಅಂತ ಸ್ವಲ್ಪ ದಾರಿ ತೋರಿಸ್ತೀರಾ? ಪಟೇಲ್ರ ಮನೆಗ? ಹೌದು. ಈ ಬಸ್ ನೇರವಾಗಿ ಅಲ್ಲೇ ಹೋಗ್ತದೆ. ಪರವಾಗಿಲ್ಲ, ಹಾಗೆ ಬರ್ತೀನಿ. ಸರಿಯಾ ಬುದ್ಧಿ? ಕಬ್ಬಿನ ಗದ್ದೆ ನೀರ್ ಹಾಯಿಸ್ದ? ಆಯ್ತ ಬುದ್ಧಿ. ದೊಡ್ಡಿ ಕುಡಿಸ್ದ? ಹಾ. ನಿಮ್ ಸ್ಟಾಪ್ ಬಂತು, ಹಿಡ್ಕೊಳ್ಳಿ. ನೋಡಿ, ಅವರೇ ಪಟೇಲ್ರು. ನಮಸ್ಕಾರ ಪಟೇಲ್ರೆ, ನನ್ನ ಹೆಸರು ಪ್ರಶಾಂತ್ ಅಂತ. ಜನರಲ್ ಪೋಸ್ಟ್ ಆಫೀಸ್ ಇಂದ ಬರ್ತಾ ಇದ್ದೀನಿ. ಮುಚ್ಚಿರೋ ನಿಮ್ ಪೋಸ್ಟ್ ಆಫೀಸ್ಗೆ ನನ್ನ ಪೋಸ್ಟ್ ಮನ್ ಕಳಿಸಿದ್ದಾರೆ. ನಿನ್ನ ನೋಡಿದ್ರೆ ಪೋಸ್ಟ್ ಮ್ಯಾನ್ ತರ ಕಾಣಿಸ್ತಿಲ್ವಲ್ಲ? ಅಯ್ಯೋ, ಹಾಗೇನಿಲ್ಲ ಸರ್. ನೋಡಿ, GPO ಇಂದ ಆರ್ಡರ್ ಕಾಪಿ ತಂದಿದ್ದೀನಿ. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಬರೀ ಕಾರ್ಡ್ ಹಂಚೋ ಕೆಲಸ ಮಾತ್ರ ಮಾಡು. ಏನಾದ್ರೂ ಎಡವಟ್ಟಾಯ್ತು ಅಂದ್ರೆ ನಾನ್ ಕೆಟ್ಟವನ್ ಆಗ್ಬೇಕಾಗತ್ತೆ. ಹುಷಾರ್. ಲೋ ಕರಿಯ, ಏನ್ದಣಿ? ಇವನ್ ಕರ್ಕೊಂಡೋಗಿ ಊಟ ಹಾಕ್ಸಿ ಪೋಸ್ಟ್ ಆಫೀಸ್ ಕೀ ಕೊಟ್ಟು ಕಳ್ಸು. ಆಯ್ತಣಿ, ಬನ್ನಿ. ಒಂದ್ ಡಬ್ಬ ಕೊಡೆ ಮಾರ್ಕ್ ನಸೆ ಕೊಡಿಸಿದಣ. ಒಂದ್ ಕಟ್ ಗಣೇಶ್ ಬಿಡಿ ಕೊಡಿಸಿದಣ. ಏನ್ ಸಿದ್ದಣ್ಣ ನಿನ್ ಆಗಲ್ಲ ಕಣಯ್ಯ. ಒಂದ್ ನಿಪ್ಪಟ್ಟು, ಒಂದ್ ಚಕ್ಲಿ. ಒಂದೊಂದ್ ಯಾಕ್ರಯ್ಯ ಕೇಳ್ತೀರಾ? ಡಜನ್ ಗಟ್ಲೆ ಕೇಳಿ. ಈಗಾಗ್ಲೇ ನಿಮ್ ಹಳೆ ಬಾಕಿ ಎಷ್ಟೈತಿ ಗೊತ್ತಾ? 650 ರೂಪಾಯಿ ಐತೆ. ಅದಕ್ಕೇನು ಯೋಚನೆ ಮಾಡಬೇಡ ಸಿದ್ದಣ್ಣ. ಮುಂದಿನ ವಾರ ಪಟ್ನದಾಗೆ ನಮ್ ದ್ರೌಪದಿ ವಸ್ತ್ರಾಪರಣ ನಾಟಕ ಐತೆ. ಅದ್ರಾಗೆ ದುಡ್ಡು ಬರ್ತದೆ. ನಿನ್ನ ಹಳೆ ಬಾಕಿನೆಲ್ಲ ನಾವು ತೀರ್ಸ್ಬಿಡ್ತೀವಿ. ಈಗ ಇವ್ರಿಗೆ ಏನ್ ಬೇಕು ಕೊಡ್ಸಿದ್ದಣ್ಣ? ನೋಡ್ದೇವಾ, ನೀವು ದಿನ ಕಿರ್ಚಿ ಕಿರ್ಚಿ ತೊಂದರೆ ಕೊಡೋದನ್ನ ಹೇಗೋ ಸಹಿಸ್ಕೊಂಡಿದೀನಿ. ನೀನೇನೋ ಒಳ್ಳೆ ಮನುಷ್ಯ, ಒಪ್ಕೊಂಡೆ. ಸಿದ್ದಣ್ಣ, ಕರುಣೆ ತೋರ್ಸು. ಕರುಣೆ ತೋರ್ಸಂತ್ಯಾ, ಅದನ್ನು ಒಪ್ಕೊಂಡೆ. ಹಣಕಾಸಿನ ವಿಚಾರದಲ್ಲಿ ದಾಕ್ಷಿಣ್ಯ ಬೇಡ. ಸಾಲ ಕೊಟ್ಟು ಸ್ನೇಹ ಕಳ್ಕೋಬಾರ್ದು. ಅದಕ್ಕಿಂತ ಇಲ್ಲ ಅಂತೇಳಿ ನಿಷ್ಠೂರ ಕಟ್ಕೊಳ್ಳೋದು ಒಳ್ಳೇದು. ಹಾಗನ್ಬಿಟ್ರೆ ಹ್ಯಾಕ್ ಸಿದ್ದಣ್ಣ? ಒಂದೇ ಊರಲ್ಲಿರೋರು, ಅದು ಅಕ್ಕಪಕ್ಕದವರು. ಒಬ್ಬರ ಕಷ್ಟಕ್ಕೆ ಒಬ್ರು ಆದ್ರೂ ತಾನೆ. ದೇವಣ್ಣ, ಅಪರೂಪಕ್ಕೊಂದ್ಸರಿ ಸಾಲ ಕೇಳಿದ್ರೆ ಅಯ್ಯೋ ಪಾಪ ಅನ್ಬೋದಿತ್ತು. ಆದ್ರೆ ನಿನ್ ಕತೆ ಹಾಗಲ್ವಲ್ಲ ದೇವಣ್ಣ. ಅದೇನೋ ಹೇಳ್ತಾರಲ್ಲ,
ದಿನ ಸಾಯೋರ್ಗೆ ಅಳೋರು ಯಾರು ಅನ್ನೋ ಗಾದೆ ತರ ಬರೀ ನಿಮ್ ಕಷ್ಟ ಸುಖನ ನೋಡ್ತಾ ಇದ್ರೆ ನನ್ನ ಹೊಟ್ಟೆ ತುಂಬಿಸೋದ್ ಹೆಂಗೆ? ಮೊದ್ಲು ಹಳೆ ಬಾಕಿ ತೀರ್ಸಿ ಆಮೇಲೆ ಹೊಸದ್ ನೋಡ್ಕೊಳ್ಳೋಣ. ನೀನ್ ಹೇಳಿದ್ರಲ್ಲೂ ನ್ಯಾಯ ಇದೆ ಸಿದ್ದಣ್ಣ. ನಮ್ಮ ಹಣೆಲ್ಲ ಹಾಗೆ ಬರ್ದಿರ್ಬೇಕಾದ್ರೆ ನೀನ್ ತಾನೇ ಏನ್ ಮಾಡ್ತೀಯ? ಬನ್ರಪ್ಪ ಹೋಗೋಣ, ಬನ್ನಿ. ನಮಸ್ಕಾರ ವೆಂಕಟೇಶ್ ರಾರಿಗೆ. ನಮಸ್ಕಾರ. ನಾಳೆ ನಿಮ್ ದೇವಸ್ಥಾನದಲ್ಲಿ ಸುದರ್ಶನ ಹೋಮ ಇಟ್ಕೊಂಡಿದೀವಿ. ಒಂದ್ 150 ಜನ ಅತಿಥಿಗಳು ಬರ್ತಾರೆ. ಅದಕ್ಕೆಲ್ಲ ಮುಂದೆ ನಿಂತ್ಕೊಂಡು ನೀವೇ ವ್ಯವಸ್ಥೆ ಮಾಡ್ಕೊಡ್ಬೇಕು. ಏನ್ ಖರ್ಚಾಗುತ್ತೋ ನಾನು ಕೊಡ್ತೀನಿ. ಆಗ್ಲಿ ಬರ್ತೀನಿ ಸ್ವಾಮಿ. ಸಂತೋಷ. ನಮಸ್ಕಾರ ಸ್ವಾಮಿ. ನಮಸ್ಕಾರನಪ್ಪ. ನಾನು ಈ ಊರಿಗೆ ಇವತ್ತೇ ಬಂದಿರೋ ಹೊಸ ಪೋಸ್ಟ್ ಮ್ಯಾನ್. ನನಗೆ ಕೆಲವು ವಿಳಾಸಗಳು ಬೇಕಾಗಿತ್ತು. ಕೇಳಪ್ಪ, ಹೇಳ್ತೀನಿ. ಪದ್ಮಾವತಿಪುರ ಈ ದಿಕ್ನಾಗ 3 ಕಿಲೋಮೀಟರ್ ಐತೆ. ನಿಟ್ಟೂರು ಈ ದಿಕ್ನಾಗ 2 ಕಿಲೋಮೀಟರ್. ಕುರಿ ದೊಡ್ಡಿ ಹಿಂಗೆ ಒಂದ್ ಪರ್ಲಂಗ್ ಹೋದ್ರೆ ಸಿಗ್ತೈತೆ. ಸ್ವಾಮಿ, ಮೊದಲನೇ ದಿನ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಆಶೀರ್ವಾದ ಮಾಡಿ. ದೇವ್ರು ಒಳ್ಳೇದ್ ಮಾಡ್ಲಿ. ಪೋಸ್ಟ್ಮ್ಯಾನಾ? ಏನಾಳನೋ ಬಾವಿ. ಏಯ್ ದೇವಾ, ಬೆನ್ನುಜ್ಲೇನೋ? ಕಣಿ ಕೇಳು, ಉಜ್ಬಾರಲ್ಲ. ಒಳ್ಳೆ ಚಾನ್ಸು. ನಿಧಾನ ಕಣ. ಇರೋ ಕೊಳೆ ಜಾಸ್ತಿ ಇದೆ. ದೇವ, ಕಣ್ಣು ಮುಚ್ಕೋ ಮಾಮ, ಸೋಪ್ ಹಾಕ್ತೀನಿ. ಹಾಕು ಹಾಕು. ಹಾಕ್ಲಾ? ಸಾಕು ಸರಣ, ಸಾಕು. ಚಳಿ ಚಳಿ, ಸಾಕು. ಇಷ್ಟು ತನಕ ನೀರ್ ಹುಯ್ದಿದ್ದು ಸ್ವರ್ಣ ಅಲ್ಲ ಕಣೋ, ನಾನು ಸಹದೇವ. ದೇವ ಕನಸು ಕಾಣ್ತವ್ರೆ ಕಣೋ. ನಮ್ಮಂತ ಕಲಾವಿದರಿಗೆ ದುಡ್ಡಿಲ್ದ ಸಿಕ್ಕೋದು ಬರೀ ಕನಸ್ತಾನೆ. ಹಾಗೆ ಹೇಳ್ಬೇಡ್ರು. ಸ್ವರ್ಣನ್ ವಿಷಯ ಕನ್ಸಲ್ಲ ಕಣ್ರು. ಅವಳು ನಮ್ಮ ಅಕ್ಕನ ಮಗಳು. ಯಾರೇ ತಡೆದ್ರು ಅವಳನ್ನ ಹೊತ್ತಾಕೊಂಡೋಗಿ ತಾಳಿ ಕಟ್ಟೋ ಹಕ್ಕು ನನಗಿದೆ ಕಣ್ರು. ಪ್ರಾಕ್ಟೀಸ್ ಗೊತ್ತಾಯ್ತು, ಬೇಗ ಸ್ನಾನ ಮಾಡು.
ಹಲೋ. ಹ್ಮ್ ನನ್ನ ಹೆಸರು ಪ್ರಶಾಂತ್ ಅಂತ, ಈ ಊರಿಗೆ ಬಂದಿರೋ ಹೊಸ ಪೋಸ್ಟ್ ನನ್ನ. ನನ್ನ ಹೆಸರು ದೇವ ಅಂತ. ನಮ್ಮ ಮಾವ ವಾಸುದೇವ ನಾಟಕದ ಕಂಪ್ನಿಲಿ ನಾನು ಹಾರ್ಮೋನಿ ಮಾಸ್ಟರ್ ಆಗಿದ್ದೀನಿ. ಸರ್ ನಾನು ಲೆಟರ್ ಡೆಲಿವರಿ ಮಾಡ್ಬೇಕಾಗಿತ್ತು, ಬರ್ಬೇಕಾದ್ರೆ ಸೈಕಲ್ ಪಂಚರ್ ಆಗೋಯ್ತು. ಏನು ಸೈಕಲ್ ಪಂಚರ್ ಆಗೋಯ್ತಾ? ಹೌದು ಸರ್, ಪಂಚರ್ ಆಗೋಯ್ತು. ಇಲ್ಲೆಲ್ಲೂ ಸೈಕಲ್ ಶಾಪ್. ಏನ್ ಮಾಡೋದು? ನಮ್ಮೂರಲ್ಲಿರೋದು ಮಾದೇಶದೊಂದೇ ಸೈಕಲ್ ಶಾಪು. ಅವನ್ ಇಷ್ಟೊತ್ತಿಗಾಗ್ಲೇ ಕುಡಿದ್ಬಿಟ್ಟು ಎಲ್ಲೋ ಬಿದ್ದಿರ್ತಾನೆ. ಮತ್ತೆ ಏನ್ ಮಾಡೋದು ಸರ್ ಇವಾಗ? ಬಿಟ್ಬಿಡಿ ಸರ್, ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಾನು ಹೇಗಾದ್ರೂ ಮಾಡಿ ನಿಮ್ ಸೈಕಲ್ನ ನಾಳೆ ಒಳಗೆ ರೆಡಿ ಮಾಡಿಸ್ಕೊಡ್ತೀನಿ. ಸರಿ ಸರ್, ಬನ್ನಿ. ಅಲ್ಲ ಸರ್, ನೋಡಕ್ ಹೀರೋ ತರ ಇದಾರ, ಇನ್ನೂ ಡ್ರಾಮಾದಲ್ಲೇ. ಏನ್ ಮಾಡೋದು ಸರ್, ಎಲ್ಲದಕ್ಕೂ ಟೈಮ್ ಅನ್ನೋದು ಬರಬೇಕು. ಅವಕಾಶ ಸಿಕ್ಕಿದ್ರೆ ನಾವು ಒಂದಿನ ಹೀರೋ ಆಗೇ ಆಗ್ತೀವಿ ಬಿಡಿ ಸರ್. ಸಿನಿಮಾದಲ್ಲಿ ಟ್ರೈ ಮಾಡಿ. ಆಕಾಶವೇ ಬೀಳಲಿ ಮೇಲೆ ಎಲ್ಲಮ್ಮ ತಾಯಿ ನಾನೆಂದು ನಿನ್ನ ಭೂಮಿಗೆ ಬಾಯಿ ಬಿಡಲಿ. ನಮಸ್ಕಾರ ಪೂಜಾರಿ. ನಿಮ್ಮನ್ನ ನಾನು ದೇವಸ್ಥಾನದಲ್ಲೆಲ್ಲ ಹುಡುಕ್ದೆ, ನೀವು ಇಲ್ಲಿದ್ದೀರಾ. ನಾಳೆ ನಮ್ ನಾಟಕ ಇದೆ, ನಿಮ್ಮ ಆಶೀರ್ವಾದ ತಗೊಂಡೋಣ ಅಂತ ಬಂದೆ. ಅಯ್ಯೋ, ನನಗ್ಯಾಕೆ ಆಹ್ವಾನ ಪತ್ರಿಕೆ? ನನ್ನ ಆಶೀರ್ವಾದ ನಿಮ್ಮ ಮೇಲೆ ಯಾವತ್ತೂ ಇದ್ದೇ ಇರುತ್ತೆ. ನಾನು ಖಂಡಿತ ಬರ್ತೀನಿ, ಏನು ಯೋಚನೆ ಮಾಡಬೇಡಿ. ಆಯ್ತು ಪೂಜಾರಿ, ನಾವೇನ್ ಮರಿಬಾರ್ದು. ಒಳ್ಳೇದಾಗ್ಲಿ. ನಡೆಯಬೇಕಾ? ನಮಸ್ಕಾರ ಚಿಕ್ಕಣ್ಣವ್ರಿಗೆ. ನಮಸ್ಕಾರ. ನಾಳೆ ಪಟ್ಟಣದಲ್ಲಿ ದ್ರೌಪದಿ ವಸ್ತ್ರಾಪರಣ ನಾಟಕ ಇದೆ, ತಾವು ಬರ್ಬೇಕು. ಖಂಡಿತ ಬರ್ತೀವಿ. ಹಾ ತಗೊಳ್ಳಿ, ಪತ್ರಿಕೆ ತಗೊಳ್ಳಿ. ಮರಿಬಾರ್ದು. ನೀವ್ ತಗೊಳ್ಳಿ, ಖಂಡಿತ ಬರ್ಬೇಕು. ಇನ್ನೊಂದೆರಡು ಮರಿಬಾರ್ದು. ಕೊಡು. ಬರ್ತೀವಿ. ಬಂದೇ ಬರ್ತೀವಿ, ಹೋಗಿ. ನೋಡಿ, ಇವರೆಲ್ಲ ಕಲಾವಿದರು, ಎಲ್ಲ ಪಾಠ ಮಾಡ್ತಾರೆ. ಸಂತೋಷ. ಪೋಸ್ಟ್. ಯಾರ ಹೆಸರು ಬಂದಿದೆ? ದೇವ ಅನ್ನೋರಿಗೆ ಲೆಟರ್ ಬಂದಿದೆ. ಕೊಡಿ. ಓ, ಇವತ್ತು ಸಾಯಂಕಾಲ ನಾಟಕ ಪ್ರದರ್ಶನದಿಂದ ಬರೋ ಹಣದಲ್ಲಿ ನಾಳೆ ಬೆಳಗ್ಗೆನೆ ನಿಮ್ಮನ್ನ ಆಸ್ಪತ್ರೆ ಕರ್ಕೊಂಡು ಹೋಗಿ ನಿಮ್ ಕಾಯಿಲೆಗೆ ಚಿಕಿತ್ಸೆ ಮಾಡಿಸ್ತೀನಿ ಮಾವ. ನಾಟಕದ ಕಲೆಕ್ಷನ್ ಅರ್ಧ ಹೊಟ್ಟೆಗೆ ಸಾಲಲ್ಲ, ಇನ್ನು ನನ್ನ ಚಿಕಿತ್ಸೆ ಏನಪ್ಪ ಮಾಡ್ತೀಯ? ನನ್ನೆಲ್ಲ ಆಗೋಯ್ತು, ಇನ್ನು ಮುಂದೆ ನಿಮ್ದಪ್ಪ, ನೀವು ಚೆನ್ನಾಗಿರ್ಬೇಕು. ಅದಿರ್ಲಿ, ಈ ಸರ್ಕಾರಕ್ಕೆ ಧನ ಸಹಾಯಕ್ಕೆ ಅಂತ ಅರ್ಜಿ ಹಾಕಿದ್ದಲ್ಲಪ್ಪ, ಆ ವಿಚಾರ ಏನಾಯ್ತು? ದಯವಿಟ್ಟು ಹೇಳಪ್ಪ. ನೋಡಿ, ಬಂದಿದೆ ಉತ್ತರ. ಇದ್ರಲ್ಲಿ ಏನ್ ಬರ್ತಿದೆ ಗೊತ್ತಾ? ನೀವು ಕಲಾವಿದ್ರು 20 ವರ್ಷದಿಂದ ಒಂದು ನಾಟಕ ಸಂಸ್ಥೆನ ಕಟ್ಟಿ ಬೆಳೆಸಿ ಉಳಿಸ್ಕೊಂಡು ಬಂದಿರೋದು ತುಂಬಾ ದೊಡ್ಡ ವಿಷಯ. ಅದರಲ್ಲೂ ಇಂಥ ಒಳ್ಳೆ ಒಳ್ಳೆ ಕಲಾವಿದ್ರನ್ನ ಸೃಷ್ಟಿಸಿ ಬೆಳೆಸಿರೋ ನಿಮ್ ಕಲಾ ಸೇವೆ ಮೆಚ್ಚುವಂತದ್ದು. ನೋಡಿದ್ರಾ, ಸರ್ಕಾರ ಎಷ್ಟು ಹೊಗಳು ಬರ್ತಿದೆ ಅಲ್ವಾ? ಆದ್ರೆ ಇಷ್ಟಕ್ಕೆ ಹೊಟ್ಟೆ ತುಂಬಲ್ಲ. ಮುಂದೆ ಓದ್ತೀನಿ ಕೇಳಿ. ನಾಟಕ ಅಕಾಡೆಮಿಯಲ್ಲಿ ಆರ್ಥಿಕ ತೊಂದರೆ ಇರುವುದರಿಂದ ಸರ್ಕಾರ ಸದ್ಯಕ್ಕೆ ನಿಮ್ಮ ಕಲಾ ಸೇವೆ ಪರಿಗಣಿಸಿ ಯಾವುದೇ ಹಣಕಾಸಿನ ಸಹಾಯವನ್ನು ನೀಡಲು ಸಾಧ್ಯವಿಲ್ಲ ಎಂಬುದನ್ನು ತಿಳಿಸಲು ವಿಷಾದಿಸುತ್ತೇವೆ. ನೋಡಿದ್ರಾ, ಈಗ್ಲಾದ್ರೂ ಗೊತ್ತಾಯ್ತಾ? ಸರ್ಕಾರನೇ ಸದ್ಯಕ್ಕೆ ಸಹಾಯ ಮಾಡೋ ಸ್ಥಿತಿಯಲ್ಲಿ ಇಲ್ಲ ಅಂದ್ಮೇಲೆ ಇನ್ಯಾರು ಮಾಡ್ತಾರೆ ನೀವೇ ಹೇಳಿ? ವಯಸ್ಸಿನ ಚಿಕ್ಕವಳಾದ್ರು ಎಷ್ಟು ಸಾರಿ ಹೇಳಿದ್ದೀನಿ ಈ ಬಣ್ಣ ಹಚ್ಚೋದನ್ನ ಬಿಟ್ಟು ಬಿಡಿ ಅಂತ. ಕಾಲ ಬದಲಾದಾಗೆ ನಾವು ಬದಲಾಗ್ಬೇಕು. ಕೂಲಿ ಮಾಡಿದ್ರು ₹1000 ಸಂಪಾದನೆ ಮಾಡ್ಬೋದು. ರಾಜನ್ ಪಾಟು ನಾಟಕದಲ್ಲಿ ಮಾಡಿದ್ರೆ ಪ್ರಯೋಜನ ಇಲ್ಲ. ನಿಜ ಜೀವನದಲ್ಲೂ ರಾಜರ ತರ ಬದುಕ್ಬೇಕು. ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ, ಈ ಬಣ್ಣ ಹಚ್ಚೋದನ್ನ ಬಿಟ್ಟು ಬದುಕೋಕೆ ಬೇರೆ ದಾರಿ ಹುಡುಕಿ. ಆಗೋದು ಎಣ್ಣೆ ತಾನೇ, ಕಷ್ಟ ಏನಿಲ್ಲ. ನಾನು ಮಾತ್ರ ಬೆಳಕರೆ ತನಕ ದೀಪ
ನಷ್ಟ ಆಗೋದು ಎಣ್ಣೆ ತಾನೇ ಕಷ್ಟ ಏನಿಲ್ಲ ನಾನು ಮಾತ್ರ ಬೆಳಕರೆ ತನಕ ದೀಪ ಆರ್ಸಲ್ಲ ನೀನು ನಾಚಿಕೆ ಗೀಚಿಕೆ ಏನೇ ಹೇಳೋ ನಾನು ಕೇಳಲ್ಲ ನಿನ್ನ ಸ್ವಂಟದಲ್ಲಿ ಸೀರೆ ಗೀರೆ ನಿನ್ನ ಸ್ವಂಟದಲ್ಲಿ ಸೀರೆ ಗೀರೆ ಏನು ಉಳಿಯಲ್ಲ ನಷ್ಟ ಆಗೋದು ಎಣ್ಣೆ ತಾನೇ ಕಷ್ಟ ಏನಿಲ್ಲ ನಾನು ಮಾತ್ರ ಬೆಳಕರೆ ತನಕ ದೀಪ ಆರ್ಸಲ್ಲ ಅಯ್ಯೋ ಅಬಿ ನಿನಗೆ ಯಾರು ಅಕ್ಕ ತಂಗಿಯದಿಲ್ವೇ ಈ ಹೊತ್ತಲ್ಲಿ ಅವ್ರನ್ನೆಲ್ಲ ಯಾಕೆ ಜ್ಞಾಪಿಸ್ತೀಯೋ ದಾರಿ ಮ್ಯಾಗೆ ಅಡ್ಡ ಗಟ್ಟಿ ಒಂಟಿ ಹೆಣ್ಣು ಸೊಂಟ ಮುಟ್ಟಿ ದಾರಿ ಮ್ಯಾಗೆ ಅಡ್ಡ ಗಟ್ಟಿ ಒಂಟಿ ಹೆಣ್ಣು ಸೊಂಟ ಮುಟ್ಟಿ ಸೀರೆ ತರಗ ಎಳೆಯೋ ಆಸೆಯೇ ನಂತೀಯ ಹೆಂಡತಿ ನಾನು ಬ್ಯಾರೆಯವರ ಹೆಂಡತಿ ನಾನು ದುಶ್ಯಾಸನಾದ್ರೂ ಸರಿಯೇ ದ್ರೌಪದಿಯು ನಾನಲ್ಲ ತಿಳಿಯೋ ನೀನು ದುಶ್ಯಾಸನ ಆದ್ರೂ ಸರಿಯೇ ದ್ರೌಪದಿಯು ನಾನಲ್ಲ ತಿಳಿಯೋ ನಾ ಬಿಡವ ಕಣ್ಣೀರ ಪ್ರತಿ ಹನಿಯು ನಿನಗೊಂದು ಶಾಪಾನೇ ಆಗುವುದು ಆಲೋಚಿಸು ಬಂದೆ ಶಿರೋಮಣಿ ಶಿರೋಮಣಿ ಏನ್ ಸಿದ್ದಣ್ಣ ದುಡ್ಡೆಲ್ಲ ಕರೆಕ್ಟ್ ಆಗಿದೆಯಾ? ಓ ಲೆಕ್ಕ ಎಲ್ಲ ಚುಕ್ತಾಯ್ತು ದೇವಾ. ಅವತ್ತೊಂದು ನಿಪ್ಪಟ್ಟು ಕೇಳಿದ್ ಕೊಡಲ್ಲ ಅಂದೆ, ಇವತ್ತು ಹೆಂಗ್ ಎಣಿಸಿದ್ಯಾ ದುಡ್ಡನ್ನ? ನೋಡು, ನಾವು ಕಲಾವಿದ್ರು ಸಿದ್ದಣ್ಣ. ಸಾಲ ತಗೊಂಡ್ರೆ ಕೊಡೋದಕ್ ಸ್ವಲ್ಪ ತಡ ಆಗ್ಬೋದು, ಆದ್ರೆ ಮೋಸ ಅಂತೂ ಮಾಡೋರಲ್ಲ. ಸಿದ್ದಣ್ಣ, ವೇಷ ಹಾಕೋದು ನಾಟಕದಲ್ಲಿ ಮಾತ್ರ, ನಿಜ ಜೀವನದಲ್ಲಿ ಅಲ್ಲ. ಇನ್ಮೇಲೆ ಸಾಲ ಏನಾದ್ರು ಕೇಳಿದ್ರೆ ಧೈರ್ಯವಾಗಿ ಕೊಡೋದನ್ನ ಕಲ್ತ್ಕೋ. ಲೇ, ನಿಮ್ಮ ನಂಬಿ ಏನಾದ್ರೂ ಸಾಲ ಕೊಟ್ಬಿಟ್ರೆ ಅಷ್ಟೇ. ದೇವಣ್ಣ ಬೇಕಾದ್ರೆ ಹೇಳಿ, ಎಷ್ಟು ಬೇಕಾದ್ರೂ ಕೊಡ್ತೀನಿ. ಒಂದ್ ಕಟ್ ಬೀಡಿ ಕೊಡ್ಸಿದ್ದಾನ, ತಗೋ. ಹಾ, ನಿಂಗೆ ಚಕ್ಲಿ ನಿಪ್ಪಟ್ಟು ಏನಾರು ಬೇಕಾ?
ಯಾರಿಗ್ ಬೇಕು ನಿನ್ನೆ ಇಪ್ಪಟ್ಟು ಚಕ್ಲಿ? ನಮ್ ನಾಟಕ ನೋಡಿ MLA ಸಾಹೇಬ್ರು ಬೋ ಹೊಗಳವ್ರೆ. ಅವ್ರ ಮನೆಗೆ ನಮ್ಮನ್ನ ಊಟಕ್ಕೆ ಕರೆದವ್ರೆ, ನೀನು ಬಾ. ಸ್ವರ್ಣ, ನೀನ್ ಬಯಸಿರೋ ಎಲ್ಲಾ ಲಕ್ಷಣಗಳು ಅವನಲ್ಲಿದೆ. ಮದುವೆ ಆಗೋದಾದ್ರೆ ಅಂಥವನ್ನೇ ಆಗ್ಬೇಕು. ನಿನಗೂ ಅವನಿಗೂ ಸರಿಯಾದ ಜೋಡಿ. ಐನೋರೆ, ನನ್ನ ಮಗಳನ್ನ ದೇವನ್ಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅದಕ್ಕೊಂದು ಒಳ್ಳೆ ಮುಹೂರ್ತ ಇಟ್ಕೊಡಿ. ಆಯ್ತು. ನಿನ್ ಹೆಂಡತಿ ಸಾಯುವಾಗ ಸ್ವರ್ಣನ್ನ ಅವಳ ತಮ್ಮನ್ಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಹೇಳಿದ್ದನ್ನ ನೀನ್ ಉಳಿಸ್ತಾ ಇದೀಯಾ. ಇದಕ್ಕೆ ಹುಡುಗಿ ಒಪ್ಪಿಗೆ ಇದೆಯಾ? ಒಪ್ಪದೆ ಇರಾಕೆ ನಮ್ಮ ದೇವಂಗೆ ಏನಾಗೈತೆ? ನಾನೇನ್ ಕಾಣದವ್ರಿಗೆ ಏನು ಕೊಡ್ತಾ ಇದ್ದೀನ? ಚಿಕ್ಕ ವಯಸ್ಸಿಂದ ಇಬ್ರು ಕೂಡಾಡಿ ಬೆಳೆದವ್ರಲ್ವೇ? ಹಾಗಿದ್ರೆ ಸರಿ. ಒಟ್ಟಾರೆ ಒಳ್ಳೇದಾಗ್ಲಿ. ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಕನ್ಯಾ, ಸಿಂಹ. 11ರಲ್ಲಿ ಚಂದ್ರ ಬರ್ತಾನೆ, 9ರಲ್ಲಿ ಗುರು ಬರ್ತಾನೆ, 2ರಲ್ಲಿ ರವಿ ಬರ್ತಾನೆ. ಅಯ್ಯೋ, ಚಂದ್ರ, ಗುರು, ರವಿ ಎಲ್ಲ ಬರ್ಲಿ. ಮದ್ವೆ ಅಂದ್ಮೇಲೆ ಅವ್ರನ್ನ ಕರೆದೇ ಇರೋಕಾಯ್ತದ? ಅವ್ರಿಗೆಲ್ಲ ಚೆನ್ನಾಗಿ ಊಟ ಮಾಡಿಸಿ ಕಳ್ಸಿದ್ರೆ ಆಯ್ತು. ಲೇ ಅವರೆಲ್ಲ ಮದುವೆಗೆ ಬರೋ ಅತಿಥಿಗಳಲ್ಲ ಕಣೋ, ಮೂರ್ಖ ಮುಂಡೆದೆ. ಮದುವೆ ಮುಹೂರ್ತ ಕೂಡ್ಬೇಕು ಅಂದ್ರೆ ಗ್ರಹ ಗತಿ ಎಲ್ಲ ನೋಡ್ಬೇಕಲ್ವಾ? ಅವನ ಮಾತು ಬಿಡಿ ವಾಸುದೇವ್. ಈ ತಿಂಗಳು 28ನೇ ತಾರೀಕು ಒಳ್ಳೆ ಮುಹೂರ್ತ ಇದೆ, ಅವತ್ತೇ ಮದುವೆ ಇಟ್ಕೊಂಡ್ಬಿಡಿ. ಆಯ್ತು. ಸ್ವರ್ಣ, ಜಗತ್ನಲ್ಲಿ ನಾನು ಏನ್ ಬೇಕಾದ್ರೂ ಕಳ್ಕೊಳಕ್ ತಯಾರಿದ್ದೀನಿ. ಆದ್ರೆ ನಿನ್ನೊಬ್ಳನ್ ಬಿಟ್ಟು. ಐ ಲವ್ ಯು ಸ್ವರ್ಣ, ಐ ಲವ್ ಯು ಸೋ ಮಚ್. ನಾವಿಬ್ರು ಇಷ್ಟು ಬೇಗ ಇಷ್ಟು ಹತ್ರ ಆಗ್ತೀವಿ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಹೌದು, ಯಾರಿಗೆ ಯಾವಾಗ ಯಾವ ರೀತಿ ಮನ್ಸು ಬದಲಾಗುತ್ತೆ ಅಂತ ಹೇಳಕ್ಕಾಗಲ್ಲ. ನಮ್ ಪ್ರೀತಿನೂ ಹಾಗೆ ತಾನೆ. ಅದನ್ನೇ ಲಕ್ ಅನ್ನೋದು. ಫಸ್ಟ್ ಟೈಮ್ ನಾನೇನ ಹತ್ರ ಅಡ್ರೆಸ್ ಕೇಳಿದಾಗ ಮನಸ್ಸರ ಕಷ್ಟ ಒಂದು ಪೋಸ್ ಕೊಟ್ಟೆ, ಜ್ಞಾಪಕ ಇದೆಯಾ? ಆ ಪೋಸ್ನ ಇವಾಗ್ಲೂ ನೆನ್ಸ್ಕೊಂಡ್ರೆ ನನ್ನ ಮೈಲ್ ಕರೆಂಟ್ ಪಾಸ್ ಆದಂಗಾಗುತ್ತೆ. ಒಂದ್ ವೇಳೆ ನಮ್ಮ ಮದ್ವೆಗೆ ನಿಮ್ ಮನೇಲಿ ಒಪ್ಕೊಳ್ಳೋದೇ ಇದ್ರೆ ನೀನೇನು ಮೋಸ ಮಾಡಲ್ಲ ತಾನೆ? ಸದ್ಯ ಆ ಕೆಲಸ ನೀವು ಮಾಡದೇ ಇದ್ರೆ ಸರಿ. ಪೋಸ್ಟ್. ಇಲ್ಲಿ ಸಿದ್ದಣ್ಣ ಅಂದ್ರೆ ಯಾರಪ್ಪ? ನಾನೇ ಸಿದ್ದಣ್ಣ. ಏನ್ ವಿಷಯ? ನಿನ್ಗೊಂದು ಕಾಗದ ಬಂದಿದೆ, ತಗೊಳಪ್ಪ. ಕಾಗ್ದಾನ ಎಲ್ಲಿಂದ ಬಂದೈತೆ ಅಂತ ಓದಿ ಹೇಳಪ್ಪ. ಇದು ಬ್ಯಾಂಕಿಂದ ಬಂದಿದೆ. ನೀನೇನೋ ಸಾಲ ತಗೊಂಡಿದ್ದೆ ಅಂತ ಕಟ್ಲಿಲ್ವಂತಲ್ಲ? ಈ ತಿಂಗಳು 21 ಒಳಗಡೆ ಕಟ್ತಿದ್ರೆ ನಿನ್ನ ಅಂಗಡಿ ಜಪ್ತಿ ಮಾಡ್ತಾರಂತೆ. ಒಳ್ಳೆ ಸಾಲು ಸಾವಸನಪ್ಪ. ಹಣ ಹೊಂದ್ಸಿಟ್ರು ಬ್ಯಾಂಕಿಗೆ ಹೋಗಿ ಕಟ್ಟಕ್ ಆಗ್ತಾ ಇಲ್ಲ. ಬಂದೇ ಇರು. ಬಿಸ್ಲಲ್ಲಿ ದಣದ್ ಬಂದಿದ್ಯಾ? ತಣ್ಣಗೊಂದು ಸೋಡಾ ಕುಡಿ ತಗ.
ಸ್ವಾಮಿ ಐನೋರೇ. ಏನು ವಾಸ್ತವ್ರೆ? ನಮಸ್ಕಾರ. ನಮಸ್ಕಾರ. ನೀವ್ ಇಲ್ಲಿದ್ದೀರಾ? ದೇವಸ್ಥಾನದ ಹತ್ರ ಬರ್ತೀರಾ ಅಂತ ನಾನು ಅಲ್ಲಿ ಕಾಯ್ತಾ ಇದ್ದೆ. ನೋಡಿ ಐನೋರೇ, ನನ್ನ ಮಗಳು ಮದುವೆ ನಮ್ಮ ದೇವನಿಗೆ ಕೊಟ್ಟು ಮದುವೆ ಮಾಡ್ತಾ ಇದ್ದೀನಿ. ಲಗ್ನ ಪತ್ರಿಕೆನೂ ಸಿದ್ಧವಾಗಿದೆ. ಅದು ಅಲ್ಲದೆ ತಾವೇ ಬಂದ್ಬಿಟ್ಟು ನನ್ನ ಮಗಳ ಮದುವೆನ ಸಾಂಗೋಪಸಾಂಗವಾಗಿ ನಡೆಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ತಗೊಳ್ಳಿ. ಅಭಿಷೇಕಕ್ಕೆ ಗಂಗಾಜಲ ತರೋದಕ್ಕೆ ನದಿಗೆ ಹೋಗ್ತಾ ಇದ್ದೀನಿ. ಸಾಯಂಕಾಲ ದೇವಸ್ಥಾನಕ್ಕೆ ಬನ್ನಿ, ಅಲ್ಲೇ ಕೂತ್ ಮಾತಾಡೋಣ. ಆಯ್ತಾಯ್ತು. ನಮಸ್ಕಾರ. ದೇವ, ನನ್ಗೆ ಯಾಕೋ ತುಂಬಾ ಸುಸ್ತಾಗ್ತಿದೆ. ಪಕ್ಕದೂರ್ಗೆ ಹೋಗಿ ಆ ಗೌಡ್ರ ಕೆಂಚೂರಪ್ಪನವ್ರಿಗೆ, ಆಮೇಲೆ ಆ ಶಾನ್ಭೋಗ್ರಿಗೆ, ಆಮೇಲೆ ಆ ಗ್ರಾಮ ಪಂಚಾಯತಿ ಮೆಂಬರ್ ಇದಲ್ಲ ಅವ್ರಿಗೆ ನನ್ನ ಹೆಸರು ಹೇಳಿ ಕೊಟ್ಬಿಡಪ್ಪ. ಆಯ್ತು ಮಾವ. ಹುಷಾರು. ಆಯ್ತು, ನಡೀರ. ತುಂಬಾ ಬಿಸ್ಲಪ್ಪ. ಒಂದ್ ನಿಮಿಷ ಗಂಗಣ್ಣ, ನಿಮ್ಮನೆ ಕಡೆನೆ ಹೊರಟಿದ್ದೆ. ಇಲ್ಲೇ ಪತ್ರಿಕೆ ಕೊಡ್ತಾ ಇದ್ದೀನಿ, ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಅದ್ರಾಗ ಏನಾಯ್ತೇವಣ್ಣ, ನೀ ಪತ್ರಿಕೆ ಕೊಟ್ಟೆ ಕರಿಬೇಕಾ? ಬರೀ ಬಾಯಲ್ಲಿ ಕರೆದಿದ್ರೆ ನಾ ಬತ್ತಿದ್ನಪ್ಪ. ಇಲ್ಲಿ ಕೊಡಿ. ತಗೊಳ್ಳಿ ಸೋಮಣ್ಣ, ನೀವು ತಗೊಳ್ಳಿ. ನಮ್ ದೇವರ ಮದುವೆಗೆ ತಾವೆಲ್ಲರೂ ತಪ್ಪದೆ ಬರ್ಬೇಕಪ್ಪ. ಬರ್ತೀವಿ. ಒಳ್ಳೆ ಅಡ್ಗೆ ಎಲ್ಲ ಮಾಡಿಸ್ತಾ ಇದೀವಿ. ನಮ್ ದೇವಣ್ಣನ ಮದುವೆಗೆ ಎಲ್ರು ತಪ್ಪದೆ ಬರ್ಬೇಕು. ಆಗ್ಲಿ, ಬರ್ತೀವಪ್ಪ. ಓ, ನೀನ್ ಮಾತ್ರ ಅಲ್ಲಪ್ಪ, ಮನೆಯವರೆಲ್ಲ ಕರ್ಕೊಂಡ್ ಬರ್ಬೇಕು. ಆಯ್ತಪ್ಪ, ಕರ್ಕೊಂಡ್ ಬರ್ತೀವಿ. ಇನ್ನೂ ಕೆಲವರಿಗೆ ಇನ್ವಿಟೇಷನ್ ಕೊಡ್ಬೇಕು, ಕೊಟ್ಬಿಟ್ಟು ಬರ್ತೀವಿ. ಖಂಡಿತ ಬರ್ಬೇಕು. ಬರ್ಲ ಸಿಂಗಾರಿ. ಮದುವೆ ಬರ್ಬೇಕಪ್ಪ, ಬರ್ಬಾರ್ದು. ಅಲ್ಲ ಕಳ್ಳ ರಂಗ, ಈ ವಾಸುದೇವನವ್ರಿಗೆ ಸ್ವಲ್ಪನಾರು ಬುದ್ಧಿ ಐತೇನಲ್ಲ? ಅಂತ ಮುದ್ದಾದ ಹುಡುಗಿ ಸ್ವರ್ಣನ್ನ ಈ ದೇವನಂತ ದಡ್ಡ ಮಡಿ ಕೊಡ್ತಾರಲ್ಲ. ನಾನು ಅದನ್ನ ಹೇಳವಾತಿದ್ದೆ ಕಳ್ಳ, ಅಷ್ಟ್ರಾಗ ನೀನೇ ಹೇಳ್ಬಿಟ್ಟೆ. ಓ ಬಿಡ್ಲಾ, ಮಾಡ್ದಾರ ಪಾಪ ಆಡ್ದಾರ ಬಾಯಾಗೆ ಅಂತ ನಮ್ಗ್ಯಾಕೆ? ಎಲ್ರಂಗೆ ನಾವು ಮದುವೆಗೆ ಹೋಗಿ 2 ಅಕ್ಷತೆ ಕಾಳಾಕ್ಬಿಟ್ಟು ಬಂದ್ಬಿಡವ. ಈ ಸ್ವರ್ಣ, ನಿನ್ನ ನೋವು ನನಗೆ ಅರ್ಥ ಆಗ್ತಾ ಇದೆ ಕಣೆ. ಒಂದ್ ಕಡೆ ನಿಮ್ ಮಾವನ್ ಜೊತೆ ನಿನ್ ಮದ್ವೆ ಏರ್ಪಾಡು ನಡೀತಾ ಇದೆ, ಇನ್ನೊಂದ್ ಕಡೆ ನೀನ್ ಆ ಪ್ರಶಾಂತ್ನ ಪ್ರೀತಿಸ್ತಿದೀಯ. ಈ ಸ್ವರ್ಣ, ಪ್ರಶಾಂತ್ ನನಗ್ ಸಿಕ್ಕಿದ್ದ ಇವತ್ ಸಾಯಂಕಾಲ 6 ಗಂಟೆಗೆ ನಿಮ್ ಮಾಮೂಲಿ ಜಾಗದಲ್ಲಿ ಅವ್ನು ನಿಂಗಾಗಿ ಕಾಯ್ತಿರ್ತಾನಂತೆ. ಅಲ್ಲಿಗೆ ನೀನ್ ಹೋಗು, ಏನಾದ್ರೂ ಮಾತಾಡ್ಬಹುದು. ಬೇಗ ಬೇಗ ಕಟ್ಟಲ್ಲ. ಏನೋ ಕಟ್ತೀನಿ, ಏನ್ ಅವಸರ ಮಾಡ್ತೀಯ? ಇನ್ನು ನಾಳೆ ಮದ್ವೆ. ಬೇಗ ಕಟ್ಟಮ್ಮ. ಕಟ್ತೀನಿ ಬಿಡು. ನೀನ್ ನಿನ್ನ ಹತ್ರ ನಾನು ಹೇಳಿಸ್ಕೊಳ್ಳೋದು. ಏನ್ರ ಮಾಡ್ತಿದ್ದೀರಾ? ಸುಮ್ನೆ ಕೂತ್ಕೊಂಡಿದ್ರಲ್ಲ. ಗರಿ ಹೇಳ್ತಾ ಇಲ್ವೇನೋ? ಬೇಗ ಹೇಳ್ರಪ್ಪ. ನೀನ್ ಮದ್ವೆ ಗಂಡಾಗಿ ಬಾಳ ಜಂಬ ಬಂದ್ಬಿಡ್ತು ಬಿಡಪ್ಪ ನಿನ್ಗೆ. ಸುಮ್ನೆ ಹೇಳ. ನಾನು ನೀನು ನೆಂಟರಯ್ಯ, ನಮಗೆ ಭೇದ ಇಲ್ಲವೈ. ಲೇ ಲೇ ಲೇ, ಏನ್ರೋ ನಾಳೆ ಬೆಳಿಗ್ಗೆ ಮದುವೆ ಇಟ್ಕೊಂಡು ಈಗಿನ್ನೂ ಗರಿ ಹೆಣಿತಿದ್ದೀರಲ್ಲ? ಅಡಿಗೆಯವರು ವಾಲ್ಗದವ್ರು ಎಲ್ರಿಗೂ ಹೇಳಿದ್ದೀರಾ? ನೀವೇನು ಯೋಚನೆ ಮಾಡಬೇಡಿ ಮಾವ, ಎಲ್ಲ ಕೆಲಸನೂ ಸಾಂಗವಾಗಿ ನಡೀತಿದೆ. ಗರಿ ಕಟ್ಟೋ ಕೆಲಸ ಒಂದಾಗ್ಬಿಟ್ರೆ ಎಲ್ಲ ಕೆಲಸನೂ ಆದ ಹಾಗೆ. ನೀವು ಹೋಗಿ ವಿಶ್ರಾಂತಿ ತಗೊಳ್ಳಿ. ಅದೇನ್ ಆಗುತ್ತೋ ಬಿಡುತ್ತೋ ನನಗಂತೂ ಗೊತ್ತಿಲ್ಲ. ನನಗೆ ತುಂಬಾ ಸುಸ್ತಾಗಿದೆ. ನಾಳೆ ಬೆಳಿಗ್ಗೆ ಎಲ್ಲ ರೆಡಿ ಇರ್ಬೇಕು ಅಷ್ಟೇ.
ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಾನೋ ಬಳೆಯ ಕೊಳ್ಳಿರೋ ಬನ್ನಿ. ನಮಸ್ಕಾರ ವಾಸುದೇವರಾಯರ್ಗೆ. ಓಹೋ ಬಾರಯ್ಯ ರಂಗಸ್ವಾಮಿ, ನೀನ್ ಕೂಡ ಲೇಟಾ? ಸ್ವಾಮಿ ಐನೋರೆ ಬಂದೆ. ಬಳೆಗಾರ ರಂಗಸ್ವಾಮಿ ಬಂದಿದ್ದಾನೆ. ಆ ದೇವ್ರ ಸನ್ನಿಧಿಲಿ ಮಲಾರ್ ಪೂಜೆ ಮಾಡಿಸ್ಬಿಡಿ. ನನ್ನ ಮಗಳಿಗೆ ಕೈ ತುಂಬಾ ಬಳೆ ತೊಡಿಸಿ ಆಶೀರ್ವಾದ ಮಾಡಿಯಪ್ಪ. ಆಯ್ತು ಗುರುಗಳೇ. ಸ್ವರ್ಣ ಬೆಳಗ್ಗೆಯಿಂದ ಕಾಣಿಸ್ತಿಲ್ಲ. ಅವಳಿಗೆ ಯಾವಾಗ್ಲೂ ಹುಡುಗಾಟ ಕಣಯ್ಯ, ಬರ್ತಾಳೆ ಬಿಡು. ಐನೋರೆ ನೀವು ಪೂಜೆಗೆಲ್ಲ ಅಣಿ ಮಾಡ್ಕೊಳ್ಳಿ. ಆಯ್ತು ರಾಯ್ರೆ. ಅಪ್ಪಾಜಿ ಈ ಚೀಟಿ ಸ್ವರ್ಣ ನಿಮ್ಗೆ ಕೂಡ ಕೇಳಿದ್ಲು. ಚೀಟಿನ ಕೊಡಿ ಮಾವ ಇಲ್ಲಿ. ದೇವಾ ಏನಾಯ್ತು? ಏನ್ ಬರ್ದಿದ್ದಾಳೆ ಓದ್ ಹೇಳು ಮಾವ. ಸ್ವರ್ಣ ನಮ್ಮನ್ನೆಲ್ಲ ಬಿಟ್ಟು ಆ ಪೋಸ್ಟ್ ಮ್ಯಾನ್ ಜೊತೆ ಓಡೋಗ್ಬಿಟ್ಟಿದ್ದಾಳೆ ಮಾವ. ಅತ್ತಿ ಹೂವು ಕಣ್ಣಿಗೆ ಕಾಣಲ್ಲ, ವಿಧಿಯಾಟ ಯಾರಿಗೂ ಗೊತ್ತಿಲ್ಲ. ಅತ್ತಿ ಹೂವು ಕಣ್ಣಿಗೆ ಕಾಣಲ್ಲ, ವಿಧಿಯಾಟ ಯಾರಿಗೂ ಗೊತ್ತಿಲ್ಲ. ಆಸೆ ಪಟ್ಟ ಹೆಣ್ಣು ಕೂಡ ಯಾರ ಜೋಡಿ ಹೇಳಕ್ಕಾಗಲ್ಲ. ಗೂಡು ಬಿಟ್ಟು ಹಾರಿದ ಮೇಲೆ ಪಕ್ಷಿಗೊಂದು ಮೇಘ ಸಂದೇಶ ಕೇಳು. ಹಾಡುವುದು ನಾನೇ ನೋಡು, ಬಾಡುವುದು ಹೇಗೆ ಅತ್ತಿ ಹೂವು ಕಣ್ಣಿಗೆ ಕಾಣಲ್ಲ, ವಿಧಿಯಾಟ ಯಾರಿಗೂ ಗೊತ್ತಿಲ್ಲ. ಬೆಳದಿಂಗಳಂತ ಗ್ಯಾರಂಟಿಯಾಗೈತೆ, ಸೂರ್ಯ ಮುಳುಗೋದು ಪಶ್ಚಿಮಕ್ಕಂತ ನಿಶ್ಚಯವಾಗೈತೆ. ತಿಂಗಳಿಗೊಮ್ಮೆ ಬೆಳದಿಂಗಳಂತ ಗ್ಯಾರಂಟಿಯಾಗೈತೆ, ಸೂರ್ಯ ಮುಳುಗೋದು ಪಶ್ಚಿಮಕ್ಕಂತ ನಿಶ್ಚಯವಾಗೈತೆ. ಆಸೆ ಪಟ್ಟ ಪಾಪಿ ಮನಸ್ಸು ಸೋತು ಸೊರಗೈತೆ, ಪ್ರೀತಿಯನ್ನು ಮಾತಲ್ಲಿ ಇಂದು ಸತ್ಯ ಜಾರೈತೆ. ಅಡಿಗೆ ಗುಟ್ಟು ಊಟಕ್ಕಿಲ್ಲ ಕರಿದೇವು, ಆಟ ಕೂತು ಲೆಕ್ಕಕ್ಕಿಲ್ಲ ಅಂದ್ರೆ ನೋವು. ಅತ್ತಿ ಹೂವು ಕಣ್ಣಿಗೆ ಕಾಣಲ್ಲ, ವಿಧಿಯಾಟ ಯಾರಿಗೂ ಗೊತ್ತಿಲ್ಲ ಕೇಳು. ಹಾಡುವುದು ನಾನೇ ಅತ್ತಿ ಹೂವು ಕಣ್ಣಿಗೆ ಕಾಣಲ್ಲ. ಹೊಳೆಯೋದೆಲ್ಲ ಮಧ್ಯಾಹ್ನ ಬಿಸಿಲಲ್ಲಿ, ಹೆಣ್ಣಿನ ಅಂದ ಹೆಚ್ಚಾಗಿ ಕಾಣೋದು ಗಂಡನ ಜೊತೆಯಲ್ಲಿ. ಹೊಳೆಯ ನೀರು ಹೊಳೆಯೋದೆಲ್ಲ ಮಧ್ಯಾಹ್ನ ಬಿಸಿಲಲ್ಲಿ, ಹೆಣ್ಣಿನ ಅಂದ ಹೆಚ್ಚಾಗಿ ಕಾಣೋದು ಗಂಡನ ಜೊತೆಯಲ್ಲಿ. ಕಲೆಗಾರ ನಾನು ಹಾರಿಸುವೆ
ಹೊಸ ಜೋಡಿಗೆ 100 ಕಾಲ ಬದುಕಲೆಂದು ನನ್ನ ಹಾರೈಕೆ ಹೆಣ್ಣೆ ನಿನ್ನ ಮೇಲೆ ಇಟ್ಟ ವಿಶ್ವಾಸ ನೋವಿನಲ್ಲೂ ನೀಡುತ್ತಿದೆ ಒಂದು ಸಂತೋಷ ಅತ್ತಿ ಹೂವು ಕಣ್ಣಿಗೆ ಕಾಣಲ್ಲ ವಿಧಿಯಾಟ ಯಾರಿಗೂ ಗೊತ್ತಿಲ್ಲ ಅತ್ತಿ ಹೂವು ಕಣ್ಣಿಗೆ ಕಾಣಲ್ಲ ವಿಧಿಯಾಟ ಯಾರಿಗೂ ಗೊತ್ತಿಲ್ಲ ಆಸೆ ಪಟ್ಟ ಹೆಣ್ಣು ಕೂಡ ಯಾರ ಜೋಡಿ ಹೇಳಕ್ಕಾಗಲ್ಲ ಗೂಡು ಬಿಟ್ಟು ಹಾರಿದ ಮೇಲೆ ಪಕ್ಷಿಗೊಂದು ಮೇಘ ಸಂದೇಶ ಕೇಳು ಹಾಡುವುದು ನಾನೇ ನೋಡು ಬಾಡುವುದು ಹೇಗೆ ಅತ್ತಿ ಹೂವು ಕಣ್ಣಿಗೆ ಕಾಣಲ್ಲ ವಿಧಿಯಾಟ ಯಾರಿಗೂ ಗೊತ್ತಿಲ್ಲ ಊಟ ಮಾಡಿ 3 ದಿನ ಆಯ್ತು ಏನಾದ್ರು ತಗೊಳ್ಳಿ ಮಾವ. ಬೇಡಪ್ಪ ಏನು ಬೇಡ ನನ್ನ ಮಾತು ಕೇಳಿ ಮಾವ. ನನಗೇನು ಬೇಡ ನಾನು ನಿನಗೆ ಮೋಸ ಮಾಡ್ಬಿಟ್ಟೆ ಕಣೋ. ಇಲ್ಲ ಮಾವ ಇಲ್ಲ ಬೇಡಪ್ಪ ನನಗೇನು ಬೇಡ. ಗುರುಗಳೇ ನಾನು ಹೋಗಿ ಡಾಕ್ಟ್ರನ್ ಕರ್ಕೊಂಡ್ ಬಂದ್ಬಿಡ್ಲ. ಮಾರ್ತಾಂಡ ನನ್ಗೇನಾಗಿದೆ ಅಂತ ಡಾಕ್ಟರ್ ಕರ್ಕೊಂಬರಕ್ಕೆ ಹೋಗ್ತಿದೀಯೋ? ನಮಗ್ ಭಯ ಆಗ್ತಿದೆ. ನೀವೊಬ್ರು ನಮ್ ಜೊತೆ ಇದ್ರೆ 100 ಆನೆ ಬಲ ಇದ್ದಂಗೆ. ಅಂತದ್ರಲ್ಲಿ ನೀವು ಹೀಗ್ ಕೂತ್ಬಿಟ್ರೆ ಹೇಗೆ ಗುರುಗಳೇ? ನೀರ್ ಕೊಡೋ ಮಾರ್ತಾಂಡ. ದೇವಾ ಗುರುಗಳೇ ತಗೊಳ್ಳಿ ಗುರುಗಳೇ. ನಿಧಾನ. ದೇವಾ ನನ್ ಕ್ಷಮಿಸ್ಬಿಡಪ್ಪ. ನಾನ್ ಮಾತಿಗೆ ತಪ್ಪಿಟ್ಟೆ ಕಣೋ. ತಪ್ಪಿಟ್ಟೆ. ಹಾಗನ್ಬೇಡಿ ಮಾವ ಹಾಗನ್ಬೇಡಿ. ನಿನ್ ಮದುವೆನ ಕಣ್ತುಂಬ ನೋಡ್ಬೇಕು ಅಂತ ಆಸೆ ಇಟ್ಕೊಂಡು ಊರೆಲ್ಲ ಲಗ್ನ ಪತ್ರಿಕೆ ಹಚ್ಚಿದೆ. ಕೊನೆ ಗಳಿಗೆಯಲ್ಲಿ ಆ ಅದೃಷ್ಟ ಕಳ್ಕೊಂಡ್ಬಿಟ್ಟೆ. ಊರ್ ಜನಕ್ಕೆ ಹೇಗ್ ಮುಖ ತೋರಿಸ್ಲಿ? ನನ್ ಮಗಳು ಸ್ವರ್ಣನ್ ಜೊತೆ ನಿನ್ ಮದುವೆ ನೋಡ್ಬೇಕು ಅಂತ ತುಂಬಾ ತುಂಬಾ ಆಸೆ ಇಟ್ಕೊಂಡಿದ್ದೆ ಕಣೋ. ಆ ಆಸೆ ಮಣ್ಣು ಪಾಲಾಗೋಯ್ತು. ಆ ದೇವ್ರು ಆ ಆಸೆನ ಕಿತ್ಕೊಂಡ್ಬಿಟ್ಟ. ಇವಾಗ ಕಿತ್ಕೊಂಡ್ಬಿಟ್ಟ ಕಣೋ. ಮಾತಾಡ್ತೀರಿ ಮಾವ ಅದನ್ನೆಲ್ಲ. ಹಣದಿಂದ ಸಮಸ್ಯೆ ಪರಿಹಾರ ಆಗಲ್ಲ ಸ್ವರ್ಣ. ಯಾಕಿಂತ ಪರಿಸ್ಥಿತಿ ಬಂತು? ಏನಾಯ್ತು? ನೀನ್ ಈ ರೀತಿ ಹೇಳ್ತಾ ಇದ್ರೆ ನಾವ್ ಏನಂತ ತಿಳ್ಕೊಳ್ಳೋದು? ನಾವಿನ್ನು ಬದುಕಿದೀವಿ. ಹೇಳು ಸ್ವರ್ಣ. ಎಂತ ಸಮಸ್ಯೆ ಆದ್ರೂ ಎದುರಿಸೋಣ. ಪರವಾಗಿಲ್ಲ ಹೇಳು ಸ್ವರ್ಣ. ಸ್ವರ್ಣ ಹೇಳು ಸ್ವರ್ಣ. ಏನಾಯ್ತು ಅಂತ ಹೇಳು ಸ್ವರ್ಣ. ಹೇಳು ಸ್ವರ್ಣ. ದೇವ್ರು ಒಳ್ಳೇದ್ ಮಾಡ್ಲಿ. ಬೇಡ ಬೇಡ ಪರವಾಗಿಲ್ಲ.
ಪೂಜಾರ್ರೆ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಾವಿನ್ ಬರ್ತೀವಿ. ಆಯ್ತು, ಬನ್ನಿ ಹೋಗೋಣ. ಬರ್ತೀವಿ ಸರ್. ಒಳ್ಳೇದು. ಸ್ವರ್ಣ, ಯಾಕಮ್ಮ ಸಪ್ಗಿದ್ಯಾ? ಓಹೋ, 100 ಜನರ ಮುಂದೆ ಅದ್ದೂರಿಯಾಗಿ ನಡಿಬೇಕಾಗಿದ್ದು ಮದುವೆ ಈ ರೀತಿ ಸಿಂಪಲ್ ಆಗಿ ನಡೆದೋಯ್ತು ಅಂತನಾ? ಅದಕ್ಕೆಲ್ಲ ಯೋಚನೆ ಮಾಡಬಾರ್ದು, ಸಮಯ ಸಂದರ್ಭಕ್ಕೆ ಹೊಂದ್ಕೋಬೇಕಮ್ಮ. ಪ್ರಶಾಂತ್ ನನಗೆ ತುಂಬಾ ಬೇಕಾದವನು, ನನ್ನನ್ನೇ ನಂಬ್ಕೊಂಡು ಬಂದಿದ್ದಾನೆ. ಇವನ್ ನಂಬ್ಕೊಂಡು ನೀನ್ ಬಂದಿದೀಯ. ನಿಮ್ಮಿಬ್ಬರಿಗೂ ತೊಂದರೆ ಆಗಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನೀವಿಬ್ರು ಯಾವುದಕ್ಕೂ ಭಯ ಪಡಬೇಕಾಗಿಲ್ಲ. ಬನ್ನಿ ಹೋಗೋಣ. ಏಯ್ ಬಾರಯ್ಯ, ಸ್ಟಾರ್ಟ್ ಮಾಡು ಗಾಡಿ. ನೋಡಿ, ಅಲ್ಲಿ ಕಾಣಿಸ್ತಿರೋ ಸಿಮೆಂಟ್ ಫ್ಯಾಕ್ಟ್ರಿ ನಮ್ಮ ಮಾದೇಗೌಡ್ರದೆ. ಇಲ್ಲಿ ಕಾಣಿಸ್ತಿರೋ ಸಾಮಿಲು ಕೋಳಿ ಫಾರ್ಮು ನಮ್ಮ ಮಾದೇಗೌಡ್ರದೆ. ಇಷ್ಟೆಲ್ಲ ಇದ್ರು ಒಂಚೂರು ಅಹಂಕಾರ ಇಲ್ಲ ಅವ್ರಿಗೆ. ಹೌದಾ? ಹ್ಮ್. ನೋಡಯ್ಯ ಪ್ರಶಾಂತ್, ಇದೇ ನಿನಗೋಸ್ಕರ ನಾನು ಅರೇಂಜ್ ಮಾಡಿರೋ ಮನೆ. ಜೊತೆಗೆ ನನ್ನ ಕೋಳಿ ಫಾರ್ಮ್ ಮ್ಯಾನೇಜರ್ ಕೆಲಸನ ನಿನಗೆ ಒಪ್ಸಿದ್ದೀನಿ. ಹಾಗಂತ ನಾಳೆನೆ ಕೆಲ್ಸಕ್ಕೆ ಬಂದ್ಬಿಟ್ಟಿಯಾ? 4 ದಿವಸ ಹಾಯಾಗಿದ್ದು ಆಮೇಲೆ ಬಾ, ತಗೋ ಕೀನ. ಬಸ್
ಗಂಡನ ಮನೆಯ ಗೌರವ ಹೆಚ್ಚಿಸೋ ಹೆಂಡತಿ ನಾನಾಗಿ, ಮಡಿಲಲ್ಲಿ ಆಡುವ ಮುತ್ತಿನ ಮಗುವಿನ ಪ್ರೀತಿಯ ತಾಯಾಗಿ. ಗಂಡನ ಮನೆಯ ಗೌರವ ಹೆಚ್ಚಿಸೋ ಹೆಂಡತಿ ನಾನಾಗಿ, ಮಡಿಲಲ್ಲಿ ಆಡುವ ಮುತ್ತಿನ ಮಗುವಿನ ಪ್ರೀತಿಯ ತಾಯಾಗಿ. ಇನ್ನೆಲ್ಲೂ ಇಲ್ಲ ಬೇರೆ ಸ್ವರ್ಗ, ಆನಂದ ಪಡೆದ ನಾನಿಂದು ಧನ್ಯ. ಇನ್ನೆಲ್ಲೂ ಇಲ್ಲ ಬೇರೆ ಸ್ವರ್ಗ, ಆನಂದ ಪಡೆದ ನಾನಿಂದು ಧನ್ಯ. ಸಂಸಾರ ಜೀವನ ಸಾರ್ಥಕವಾಗಲು ಪುಣ್ಯವೂ ಬೇಕಂತೆ, ಒಳ್ಳೆ ಪುಣ್ಯವೂ ಬೇಕಂತೆ. ತುಂತುರು ಮಳೆ ಅದರಲ್ಲೇನಿದೆ, ತುಂತುರು ಮಳೆ ಅದರಲ್ಲೇನಿದೆ. ಮೈಯೆಲ್ಲ ರೋಮಾಂಚನಾಯಕ ಅನುಭವ, ಮೈಯೆಲ್ಲ ರೋಮಾಂಚನಾಯಕ ಅನುಭವ. ಇದು ಯಥಾನುಭವ, ಯಥಾನುಭವ. ತುಂತುರು ಮಳೆ ಅದರಲ್ಲೇನಿದೆ, ತುಂತುರು ಮಳೆ ಬೈಲಿ ಒಂದ್ ಪಾಠ ಮಾಡೋ, ಚಾಕ್ಲೇಟ್ ಕೊಡಿಸ್ತೀನಿ. ನನ್ನ ಹೆಸರು ಶಿವ, ಹ್ಮ್. ಆದ್ರೆ ನಂಗೆ ಮೂರನೇ ಕಣ್ಣಿಲ್ಲ. ಹ್ಮ್. ರಿವಲ್ವರ್ ಇದೆ, ಶೂಟ್ ಮಾಡ್ಬಿಡ್ತೀನಿ, ಹುಷಾರ್. ಎಷ್ಟ್ ಚೆನ್ನಾಗಿ ಪಾಠ ಮಾಡ್ತೀವ, ನಿಮ್ ತಾತ ವಾಸುದೇವ್ರ ಇರ್ತಾರ? ಬಿಡಿ ಅವ್ನ. ಏಯ್ ಸ್ವರ್ಣ, ಪಾಟ್ ಅಂತೆ ಪಾಟು. ಮಾಡರ್ನ್ ಆಗಿ ಕೇರಮೋ ಕ್ರಿಕೆಟ್ ಹೇಳ್ಕೊಡೋದ್ ಬಿಟ್ಟು ಆಕ್ಟಿಂಗ್ ಮಾಡ್ಬೇಕಂತೆ. ನಿಮ್ಗೇನ್ ಮಾಡೋಕ್ ಬೇರೆ ಕೆಲ್ಸನೇ ಇಲ್ವಾ? ಏಯ್ ತಿರ್ಗೋ ಈ ಕಡೆ. ಅಯ್ಯ ಆ ಮಗು ಮೇಲೆ ಯಾಕೆ ರೆಗಾಡ್ತೀಯ? ಆನು ಅದಕ್ಕೇನ್ ಗೊತ್ತಾಗುತ್ತೆ ಪಾಪ. ಬಾ ಪುಟ ಬರೋ. ಅಲ್ಲಿ ನೋಡು ಮಗನೇ, ಊಟ ಮಾಡ್ತೀಯಾ? ಸ್ವಲ್ಪ ತಿನ್ನ 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 ತಿನ್ನು ತಿನ್ನು ಸ್ವಲ್ಪ ಸ್ವಲ್ಪ. ತಿನ್ನ ತಿನ್ನ. ಹಾಗೆ ಹಾಗೆ. ದುಡ್ಡು ಬೇಕು, ದುಡ್ಡು. ನನಗೆ ಇಸ್ಪೀಟ್ ಆಡೋ ಕಡೆ ದುಡ್ಡು ಬೇಕು, ಕುಡಿಯಕ್ಕೆ ದುಡ್ಡು ಬೇಕು, ಕೊಡ್ತೀಯಲ್ಲ. ನನ್ನ ಏನಂದ್ರೆ ಕೇಳಿದೀಯ ನೀವು? ಕುಡಿಬೇಕು ಕುಡಿಬೇಕು ಅಷ್ಟೇ, ಕುಡ್ಕೊಡ. ಎಲ್ಲ ಹೇಳ್ತೀಯ ಇಲ್ಲ? ನಿನ್ನ ಸಾಯ್ಬಿಡ್ತೀನಿ. ನನಗೆಲ್ಲ ಇನ್ನೊಂದು ಬಾಟ್ಲ ಅಕ್ಕ, ಏನಿದೆಲ್ಲ? ಏನಾಯ್ತು? ಇವತ್ತು ನಿಮ್ ಯಜಮಾನ್ರು ಹೊಡೆದ್ರ? ಅದನ್ನ ಯಾಕೆ ಕೇಳ್ತೇವ? ಕುಡುಗಣ್ಣನ್ ಸವಾಸ ನಾಯಿ ಬಾಲ ಇದ್ದಂಗೆ, ಅದನ್ನ ಸರಿ ಮಾಡಕ್ ಆಯ್ತದ? ಕುಡಿಯೋದು ಒಂದೇ ಅಲ್ದೆ ಈ ಎಲೆ ಆಟ ಬೇರೆ. ಕುಡ್ಕೊಂಬಂದು ದುಡ್ಡು ಕೊಡು ಅಂತ ಪೀಡಿಸ್ತಾನೆ. ನಾನು ಎಲ್ಲಿಂದ ತರ್ಲಿ? ಮಗಿನ ಫೀಸ್ಗೆ ಅಂತ 10 ರೂಪಾಯಿನ ಸರ್ಗಲ್ ಗಂಟ ಹಾಕೊಂಡಿದ್ದೆ, ಅದನ್ನು ಕಿತ್ಕೊಂಡು ಹೋಗ್ಬಿಟ್ಟ ಪಾಪಿ. ಅದಂಗಿರ್ಲಿ, ನೀ ಏನೋ ಬಂದಿದ್ದು? ಏನೂ ಇಲ್ಲ, ಇವತ್ತು ಅಮಾವಾಸ್ಯೆ ಅಲ್ವಾ, ಮಗುಗ್ ಸ್ವಲ್ಪ ದೃಷ್ಟಿ ತೆಗಿಬೇಕಿತ್ತು. ಹ್ಞೂ ಕಣವ, ನಿಜಕ್ಕೂ ನೀನ್ ಪುಣ್ಯಾತ್ಕಿತ್ತಿ. ಈ ಊರ್ನಾಗೆ ಯಾರ್ ಬಾಯಾಗ ನೋಡಿದ್ರು ನಿಮ್ ಸಂಸಾರದ್ದೇ ಮಾತು. ಗಂಡ ಹೆಂಡತಿ ಅಂದ್ರೆ ಅವ್ರಂಗಿರ್ಬೇಕು ಅಂತಾರೆ. ಹೆಂಡತಿ ಪಾದ ನೆಲಕ್ ಸೋಕಿದ್ರೆ ಎಲ್ಲಿ ಸೌದೋಯ್ತದೋ ಅಂತ ಭಾವಿಸೋ ಪುಣ್ಯಾತ್ಮ ನಿನ್ ಗಂಡ. ಈ ಎಷ್ಟು ಜನ್ಮದ ಪುಣ್ಯ ಮಾಡಿದ್ದವ ನೀನು. ಅಲ್ಲಿ ಎಂತ ಕಾಡುದ್ರು, ಒಳ್ಳೆ ಕಾಡು. ಹೊಡೆದ್ರು ಸ್ವಾಗತ, ಹೊಡೆದ್ರು ಅಮ್ಮಟ್. ಸಕ್ಸಸ್ ಸ್ವಾಗತ ತೆಗಿ ದುಡ್ಡ ಇಲ್ಲಿ ಬಂತು. ಯಾವನ ಶೋಗೈತೆ ಅಂದ್ರೆ ಏನ್ ಹೆಂಗ ಆಡ್ತಾನ? ನಾನ್ ತಾವ ದುಡ್ಡಿಲ್ಲ ಕಂಡ್ರಲ್ಲ. ಅವೆಲ್ಲ ಬೇಡಮ್ಮ, ದುಡ್ಡು ಮಡಗಿಲ್ ಫಸ್ಟ್. ಅಲ್ಲ ಯಾಕೆ ಅಂತೀನಿ, ನಾಳೆ ತಗೊಂಡ್ಬಂದು. ಯಾಕೆ ಅದೆಲ್ಲ ಗೊತ್ತಿಲ್ಲ, ದುಡ್ಡಿಟ್ಟೋಗೋ ಮರ್ಯಾದೆಗೆ.
ಇವನ್ಗೇನಾದ್ರು ಒಂದು ಡೀಲ್ ಮಾಡ್ಲೇಬೇಕಣ್ಣ. ಲೇ ಸುರೇಶ, 2 ದಿನ ಟೈಮ್ ಕೊಡೋಣ. ಅವ್ನು ಕೊಡ್ಲಿಲ್ಲ ಅಂದ್ರೆ ಅವ್ನ ಕತೆನ ಮುಗಿಸ್ಬಿಡೋಣ. ಏನಂತೀಯ? ಕೇಳೋಣ. ಹಾ ಆಡು. ಅವಂತಂದು ಒಳ್ಳೆ ಸಾಹಸ ಆಯ್ತು. ಹಂಗೆ ಕೂತ್ಕೋ ಪುಟ. ಎಲ್ಲಿ ದೃಷ್ಟಿ ತೆಗೇನ? ನಾಯಿ ಕಣ್ಣು, ನರಿ ಕಣ್ಣು, ಗೂಬೆ ಕಣ್ಣು, ಕಾಗೆ ಕಣ್ಣು, ಪೀಡೆ ಕಣ್ಣು, ಪಿಶಾಚಿ ಕಣ್ಣು, ಎಲ್ಲರ ಕಣ್ಣಿನ ದೃಷ್ಟಿನೂ ಹಾಳಾಗೋಗ್ಲಿ. ಎಲ್ಲಿ ಪುಟ ಹಂಗೆ ಕೂತು. ಜಾಣ ಜಾಣ ಜಾಣ. ನೋಡ್ತೀಯಾ ಎಷ್ಟು ಚೆನ್ನಾಗಿ ದೃಷ್ಟಿ ತೆಗೆದ್ರು ನಿಂಗೆ. ಏನ್ರಿ ಮದ್ವೆ ಆಗಿ 4 ವರ್ಷ ಆಗ್ಲಿಲ್ಲ, ಆಗ್ಲೇ 40 ವರ್ಷ ಆದಾಗ ಆಡ್ತಾ ಇದ್ದೀರಲ್ಲ. ಬನ್ನಿ ಮಲ್ಗೋಣ. ಸ್ವರ್ಣ, ನಾವಿಷ್ಟು ಮಟ್ಟಿಗಿರೋ ಕಾರಣ ಆ ಮಾದೇಗೌಡ್ರು. ಅವ್ರು ನಮಗೆ ಕೊಟ್ಟಿದ್ದ ಕೆಲಸನ ಸರಿಯಾಗಿ ಮಾಡಿ ಅವರಿಗೆ ಕೃತಜ್ಞತೆ ಸಲ್ಲಿಸೋದು ಬೇಡವಾ? ನಮ್ಮ ಇಡೀ ಸಂಸಾರದ ಜವಾಬ್ದಾರಿ ಹೊತ್ಕೊಂಡಿರೋರಿಗೆ ನಾವಿಷ್ಟು ಮಾಡಲಿಲ್ಲ ಅಂದ್ರೆ ಅವ್ರ ಋಣ ತೀರ್ಸೋದು ಹೇಗೆ ಹೇಳು? ಋಣ ತೀರಿಸ್ಬೇಕು ನಿಜ, ಆದ್ರೆ ಹೀಗಲ್ಲ. ಋಣ ಅಂತೆ ಋಣ. ಸ್ವರ್ಣ, ಏ ಸ್ವರ್ಣ, ಯಾಕೆ ಕೋಪ? ನಾನು ಬಂದಲ್ಲ ಇವಾಗ, ಮಲ್ಕೊಳ್ಳೋಣ. ಬಾ. ನಮಸ್ಕಾರ ಸರ್. ಏನಯ್ಯ ಸಾರ್ಗೀರಂತೀಯ? ಗೌಡ್ರಿ ಅನ್ನೋದು ಬಿಟ್ಟು ಕೂತ್ಕೊಳ್ಳಯ್ಯ. ಯಾಕೆ ಸರ್ ಹಾಗೆ ಹೇಳ್ತಾ ಇದ್ದೀರಾ? ನನ್ನ 25 ವರ್ಷ ಸರ್ವಿಸ್ ನಲ್ಲಿ ನಿನ್ನಂತ ಸಿನ್ಸಿಯರ್ ಮ್ಯಾನೇಜರ್ನ ನಾನು ನೋಡ್ಲೇ ಇಲ್ಲ ಕಣಯ್ಯ. ರಾತ್ರಿ ಕತ್ಲಾದ್ರೂ ಮನೆಗೆ ಹೋಗೋದಿಲ್ವಂತೆ. ಕೆಲಸ ಕೆಲಸ ಅಂತ ಆಫೀಸಲ್ಲೇ ಇರ್ತೀಯಂತಲ್ಲಯ್ಯ. ಕೆಲಸದ ಕಡೆ ಗಮನ ಕೊಟ್ಟ ಹಾಗೆ ಸ್ವಲ್ಪ ಹೆಂಡತಿ ಮಕ್ಕಳ ಕಡೆನೂ ಗಮನ ಕೊಡಯ್ಯ. ಗೌಡ್ರೆ, ಈ ಊರಲ್ಲಿ ನನ್ನ ಸಂಸಾರ ನೆಲೆ ನಿಲ್ಲುವಾಗ ಮಾಡಿ ಜೊತೆಗೆ ಒಂದು ಕೆಲಸನೂ ಕೊಟ್ಟಿದ್ದೀರಾ. ಆ ಋಣನ ಈ ರೀತಿ ವಿಶ್ವಾಸದಲ್ಲಾದ್ರೂ ತೀರ್ಸ್ಕೋಬೇಕಲ್ವಾ? ಗುಡ್, ಒಳ್ಳೇದು ಕಣಯ್ಯ. ನಾನು ಒಂದು 15 ದಿವಸ ಒಂದು ಪರ್ಸನಲ್ ಕೆಲಸಕ್ಕೋಸ್ಕರ ಮಂಗಳೂರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ನಾನು ಬರೋವರೆಗೂ ಇಲ್ಲಿನ ಹಣಕಾಸಿನ ವ್ಯವಹಾರನೆಲ್ಲ ನೀನೇ ನೋಡ್ಕೋಬೇಕು ಅಂತ ನಾನು ನಿನ್ನನ್ನು ಬಿಟ್ಟು ಹೋಗ್ತಾ ಇದ್ದೀನಿ. ಒಂಥರ ನೀನು ಇಲ್ಲಿ ಯಜಮಾನ ಇದ್ದಾಗೆ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರನ ಗೌಡ್ರೆ. ನೋಡಿ, ಈ ಹಣಕಾಸಿನ ವ್ಯವಹಾರ ಬಿಟ್ಟು ಇನ್ನೇನಾದ್ರೂ ಜವಾಬ್ದಾರಿ ಕೊಡಿ, ಸಂತೋಷವಾಗಿ ಮಾಡ್ತೀನಿ. ನೋಡ್ ಪ್ರಶಾಂತ, ನಾನು ನಿನಗೆ ಸಹಾಯ ಮಾಡಿದ್ರಲ್ಲಿ ನನ್ನ ಸ್ವಾರ್ಥನೂ ಇದೆ. ನೀನು ನಂಬಿಕೆಸ್ತ. ನಾನು ಇಲ್ಲದೆ ಇರುವಾಗ ನಿನ್ನ ಮೇಲೆ ಜವಾಬ್ದಾರಿ ಬಿಟ್ಟು ನಾನು ನೆಮ್ಮದಿಯಾಗಿರ್ಬೋದು. ನೋಡು, ಏನು ಯೋಚನೆ ಮಾಡಬೇಡ, ಧೈರ್ಯವಾಗಿ ನಿಭಾಯಿಸು. ಗೊತ್ತಾಯ್ತಾ? ತಗೋ ಇಲಾಖರ್ಕಿ, ಹೋಗು. ಹಲೋ. ಹಾ ಹಾ, ಬರ್ತಾ ಇದ್ದೀನಿ. ಹೊರಟೆ ಮರಯ್ಯ, ಹೊರಟೆ. ಸ್ವಲ್ಪ ಮಗುನ ಈ ಕಡೆ ತಿರ್ಸಿ. ರೆಡಿ? ಸ್ವಲ್ಪ ಮಗುನ ಈ ಕಡೆ ತಿರ್ಸಿ ಸರ್. ಸ್ವಲ್ಪ ಈ ಕಡೆ ಸ್ವಲ್ಪ ತಿರ್ಸಿ ನೋಡು. ಸ್ಮೈಲ್ ಸ್ಮೈಲ್. ಓಕೆ.
ಜಾಣ ನೋಡು, ಸ್ಕೂಲಲ್ಲಿ ಬಟ್ಟೆ ಎಲ್ಲ ಗಲೀಜ್ ಮಾಡ್ಕೋಬಾರ್ದು ಆಯ್ತಾ? ಅಕ್ಕ ಅಕ್ಕ ಪಾಪು ನಾನ್ ಕರ್ಕೊಂಡು ಹೋಗ್ತೀನಿ. ಇಲ್ಲಮ್ಮ, ಇವತ್ ನಾನೇ ಕರ್ಕೊಂಡು ಹೋಗ್ತೀನಿ ಅವನ್ನ. ನಾನೇ ಕರ್ಕೊಂಡು ಹೋಗ್ತೀನಕ್ಕ. ಸರಿ, ಕೈ ಹಿಡ್ಕೊಂಡು ಹುಷಾರ ಕರ್ಕೊಂಡು ಹೋಗ್ಬೇಕು. ಸರಿ ಅಕ್ಕ. ಚಿನ್ನಿ, ಇವತ್ ಅಕ್ಕನ ಜೊತೆ ಹೋಗು, ಜಾಣ ಮರಿ. ನಡಿ ಕರ್ಕೊಂಡು. ಪಾಪು ಟಾಟಾ. ಟಾಟಾ. ಬಾ. ಪರಿಮಳ, ಪರಿಮಳ ಎಲ್ಲವಾ? ಪರಿಮಳ ಪಾಪನ ಸ್ಕೂಲಿಗೆ ಬಿಡಕ್ ಹೋಗಿದ್ದಾಳೆ. ಅದೇನ್ ಮೋಡಿ ಮಾಡಿದ್ಯೋ ಏನೋ, ಬೆಳಗ್ಗಿನ ಸಾಯಂಕಾಲದವರೆಗೂ ನಿಮ್ಮನೆಯಾಗೆ ಇರ್ಬೇಕು ಅಂತಾಳೆ. ಅವಳದ್ ಹಾಗಿರ್ಲಿ, ಈಗ ಹೇಗಿದ್ದಾರಕ್ಕ ನಿಮ್ಮ ಯಜಮಾನ್ರು? ಅಯ್ಯೋ, ಆ ಹೊಟ್ಟೆ ಊರಿನ ಯಾಕವಾಗ ಜ್ಞಾಪಿಸ್ತೀಯ? ಒಂದೊಂದ್ಸಲ ನನ್ನ ಅರಿಶಿನ ಕುಂಕುಮ ಹೋದ್ರೂ ಪರವಾಗಿಲ್ಲ, ಅವನ್ನ ಕೊಲೆ ಮಾಡ್ಬಿಡೋಣ ಅನ್ಸುತ್ತೆ. ನನಗೂ ಒಬ್ಳು ಮಗಳವಳಲ್ಲ, ಅವಳ ಮುಖ ನೋಡ್ಕೊಂಡು ಎಲ್ಲ ಸಹಿಸ್ಕೋತೀನಿ. ಪರಿಮಳ ಬಂದ್ರೆ ಇಲ್ಲೇ ಇರಿಸ್ಕೋ, ಒಂದೆರಡು ಬಟ್ಟೆ ಹಿಂಡಾಕ್ ಬರ್ತೀನಿ. ತಗೋಣ ಅಣ್ಣ, ಈ ಕೋಳಿ ಮನೆದ ಇಲ್ಲ ಕದ್ದಿದ್ದ? ಏಯ್, ನಿಂಗೆ ಯಾಕಲ ಅದಲ್ಲ? ನಂಗ್ ಬೇಕಾಗಿದ್ ದುಡ್ಡು, ನಿಂಗ್ ಬೇಕಾಗಿದ್ ಕೋಳಿ. ಅಯ್ಯೋ, ತಲೆ ಕೆಡ್ಸನಲ್ಲಪ್ಪ ಕುಡಿದ ಇದ್ದಾಗ. 10, 20, 30, 40, 50. ಬರ ಚಿಕಣ, ಚಿಕಣ, ಇವತ್ತೆರಡನ್ನೊಂದು ತೀರ್ಮಾನ ಆಗ್ಲೇಬೇಕಣ್ಣ. ಬಿಡಬಾರ್ದು. ಏನ್ರಣ್ಣ? ಯಜಮಾನ್ರಲ್ಲಮ್ಮ? ಅವ್ರು ಮನೆಯಾಗಿಲ್ಲಣ್ಣ, ಎಲ್ಲ ಹೋಗವ್ರೆ, ಇನ್ನು ಬಂದಿಲ್ಲ. ಎರಡು ಬಾಟ್ಲಿ ಸರ್. ದುಡ್ಡಲ್ಲಿಯೋ? ಯಾವ ದುಡ್ಡು? ಬಿಟ್ಕೊಡ್ತಿಲ್ಲ ಕಣ ದುಡ್ಡು. ಎಟ್ಟಿ ತಾಳಿ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಡ್ತಿಲ್ಲ ಕಣ, ಕೊಡ್ರಿ. ಅಯ್ಯೋ, ನಿಮ್ದು ಅಮ್ಮಯ್ಯ ಅಂತೀರಣ್ಣ, ಅವ್ರನ್ನ ಬಿಟ್ಬಿಡ್ರಣ್ಣ. ಅಣ್ಣ, ನಿಮ್ ಕಾಲ ಬಿಡ್ತೀನಿ. ಅಯ್ಯೋ,
ಪಾಪ ಸ್ವರ್ಣ 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 ಸಮಾಧಾನ ಮಾಡ್ಕೊ ಅಳೋದ್ ನಿಲ್ಸು ನೋಡು ನ್ಯಾಯ ನಮ್ ಕಡೆ ಇದೆ ನನಗೇನು ಆಗಲ್ಲ ಧೈರ್ಯ ತಂದ್ಕೋ ಸ್ವರ್ಣ ರಾತ್ರಿ ಎಲ್ಲ ಯೋಚನೆ ಮಾಡಿ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ನೋಡು ಕಾಲ ತುಂಬಾ ಕೆಟ್ಟಿದೆ ಇಂಥ ಸಂದರ್ಭದಲ್ಲಿ ನೀನು ಒಂಟಿಯಾಗಿರೋದು ಅಷ್ಟೊಂದು ಕ್ಷೇಮ ಅಲ್ಲ ಮಾದೇಗೌಡರು ಹೇಗಾದ್ರೂ ಮಾಡಿ ನನ್ನನ್ನು ಬಿಡ್ಸ್ಕೊಂಡ್ ಬರ್ತಾರೆ ಅಲ್ಲಿವರೆಗೂ ಮಗನ್ ಕರ್ಕೊಂಡು ನಿನ್ ತಂದೆ ಮನೆಗೆ ಹೋಗು ಸ್ವಲ್ಪ ದಿನ ನಾನು ರಿಲೀಸ್ ಆದ್ಮೇಲೆ ನೀನು ವಾಪಸ್ ಕರ್ಕೊಂಡು ಬರ್ತೀನಿ ನಮ್ ತಂದೆ ಮನೆಗೆ ವಾಪಸ್ ಹೋಗೋಕೆ ಅದು ಹೇಗ್ ಸಾಧ್ಯ ರೀ ಅದು ಇಂಥ ಪರಿಸ್ಥಿತಿಯಲ್ಲಿ ಹುಚ್ಚುಚ್ಚಾಗಿ ಮಾತಾಡ್ಬೇಡ ಪರಿಸ್ಥಿತಿ ಅರ್ಥ ಮಾಡ್ಕೊ ಏನೋ ಮಾಡಕ್ ಹೋಗಿ ಇನ್ನೇನೋ ಆಗೋದ್ ಬೇಡ ನನ್ ಮಾತು ಕೇಳು ನಿನ್ ಮನೆಗೆ ಹೋಗು ಇದು ಒಂದು ಮಾತು ಬಿಟ್ಟು ಬೇರೆ ಏನಾದ್ರೂ ಹೇಳಿ ನಾನು ಕೇಳ್ತೀನಿ ನಾನೇನು ಅಂತ ಹೇಳಿ ಸ್ವರ್ಣ ನನ್ ಮಾತೇ ಕೇಳ್ತಾ ಇಲ್ವಲ್ಲ ಸ್ವರ್ಣ ಸ್ವರ್ಣ ನೋಡು ನಿಮ್ ತಂದೆ ಮನೆಗೆ ಹೋಗಿ ಸ್ವರ್ಣ ಪ್ಲೀಸ್ ಓ ಸರೋಜವ್ವ ನಿಂತ್ಕೋ ಕೆಲ್ಸ ಎಲ್ಲ ಆಯ್ತಾ ಮುಗೀತು ದೇವಕ್ಕ ಈಗ ತಾನೇ ಬಟ್ಟೆ ಹೋಗದೆ ಇನ್ನು ಅಡಿಗೆ ಮಾಡ್ಬೇಕು 2 ಬಿನ್ಗೆ ನೀರ್ ತಗೊಂಡು ಹೋಗವ ಅಂತ ಬಂದೆ ಅಮ್ಮ ಅಮ್ಮ ಪಾಪು ಜೊತೆ ಆಟ ಆಡ್ಕೊಂಡ್ ಬರ್ತೀನಿ ಪಾಪು ಗೀಪು ಅಂತ ನೀನ್ ಆ ಮನೆ ಕಡೆಗೆ ಏನಾದ್ರು ಹೋದ್ರೆ ನೀನ್ ಕಾಲ್ ಮುರಿದು ಬಿಡ್ತೀನಿ ನಡಿಯೋ ಒಳಗಡೆ ಏನ್ ದೇವಕ್ಕ ನೀನು ಸ್ವರ್ಣ ಹೆಂಗಿದ್ರಿ ನಿನ್ನ ಗಂಡನ ಉಳಿಸಕ್ ಹೋಗಿ ಅವಳ ಗಂಡ ಜೈಲ್ಗೋದ ಕನಿಕರ ತೋರ್ಸೋದ್ ಬಿಟ್ಟು ಇದೊಳ್ಳೆ ಚೆನ್ನಾಗಿದೆ ಕಣೆ ಅವತ್ತು ಆ ಪ್ರಶಾಂತನ್ನ ಹೋಗಿ ಜಗಳ ಬಿಡಿಸು ಅಂತಂದ್ರೆ ಚಂದ್ರನನ್ನ ಕೊಲೆನೆ ಮಾಡ್ಬಿಡದ ಸದ್ಯ ನನ್ ಗಂಡಂಗೆ ಏನೂ ಆಗ್ಲಿಲ್ವಲ್ಲ ಹಾ ನಾನು ಪುಣ್ಯ ಮಾಡಿದ್ದಕ್ಕೆ ನನ್ ತಾಳಿ ಭಾಗ್ಯ ಉಳಿತು ಒಬ್ಬೊಬ್ರ ಮನಸ್ಸು ಒಂದೊಂಥರ ನಮ್ಗ್ಯಾಕೆ ಮಾಡ್ದೋರ್ ಪಾಪ ಆಡ್ದೋರ್ ಬಾಯಲ್ಲಿ ಅಂತ ನಂಗ್ ಮನೇಲಿ ಕೆಲ್ಸ ಐತೆ ಬರ್ತೀನಿ ಸ್ವರ್ಣ ಹಲೋ ಸ್ವರ್ಣ ಗಾಬರಿ ಆಗ್ತಿದ್ಯಾ ಒಬ್ಳೆ ಕೂತ್ಕೊಂಡು ಏನ್ ಮಾಡ್ತೀಯಾ ಗಂಡ ಬೇರೆ ಇಲ್ಲ
ಯಾಕಾಗ್ ನೋಡ್ತಿದ್ಯಾ? ಒಂಟಿಯಾಗಿದ್ಯಾ? ಜೊತೆಗಿರೋಣ ಅಂತ ಬಂದೆ. ನಾನು ಏನ್ ಹೇಳ್ಬಿಟ್ಟೆ ಅಂತ ಹಿಂಗ್ ದುರ್ಗುಡ್ಕೊಂಡು ನೋಡ್ತೀಯಾ? ನಿನ್ಗೆ ಇಷ್ಟ ಆದ್ರೆ ಹೂ ಅನ್ನು, ಇಲ್ಲ ಅಂದ್ರೆ ಬ್ಯಾಡ. ಈಗೇನ್ ನಡೆದೋಯ್ತು ಅಂತ. ನಿನ್ನಂತ ಹೆಂಗ್ಸು ಒಂಟಿಯಾಗಿದ್ರೆ ನನ್ನಂತ ಗಂಡಸು ಎಷ್ಟೋ ಜನ ಈ ರೀತಿ ಹುಡುಕೊಂಬರ್ತಾರೆ. ಅದ್ರಲ್ಲಿ ನಾನು ಮೊದಲು ಬಂದ್ಬಿಟ್ಟೆ ಅಷ್ಟೇ. ಬೇಜಾರು ಮಾಡ್ಕೋಬೇಡ. ಬರ್ಲಾ? ನಮಸ್ಕಾರ ಸೇನಣ್ಣ. ಓ ಬಾಚಿನ, ವಿಷಯ ಗೊತ್ತಾಯ್ತಾ? ಏನ್ ವಿಷಯ? ನಮ್ಮ ಮಾದೇಗೌಡರು ಆಕ್ಸಿಡೆಂಟಲ್ಲಿ ಸತ್ತೋಗ್ಬಿಟ್ಟವ್ರೆ. ಹೌದಾ? ಹೌದು, ಪೇಪರ್ ಬಂದೈತೆ. ಕಾಲ ಕೆಟ್ಟೋಯ್ತು. ಮೊನ್ನೆ ನೋಡಿದ್ರೆ ಪ್ರಶಾಂತಪ್ಪ ಒಳ್ಳೇದ್ ಮಾಡೋಕೋಗಿ ತಾಪತ್ರಾಗಿ ಸಿಕ್ಕಾಕೊಂಡ. ಇವತ್ತು ನೋಡಿದ್ರೆ ಮಾದೇಗೌಡರು ಹಿಂಗೆ. ಅಂತೂ ಒಳ್ಳೆಯವ್ರಿಗೆ ಕಾಲನೇ ಇಲ್ಲ ಬಿಡು. ಎಲ್ಲ ವಿಧಿಯಾಟ. ಮಾದೇಗೌಡರು ಹೋಗ್ಬಿಟ್ರಂತೆ. ಆಚಾರಪ್ಪ, ವಿಷಯ ಗೊತ್ತಾಯ್ತಾ? ಏನ್ ವಿಷಯ? ಮಾದೇಗೌಡರು ಆಕ್ಸಿಡೆಂಟ್ ಅಲ್ಲಿ ಹೋಗ್ಬಿಟ್ರಂತೆ. ಪರಮಾತ್ಮ, ಈ ವರ್ಷನಾದ್ರೂ ನನ್ನ ಮಗಳಿಗೆ ಒಳ್ಳೆ ಗಂಡು ಸಿಕ್ಕಿ ಬೇಗ ಮದುವೆ ಆಗಂಗ್ ಮಾಡಪ್ಪ ದೇವ್ರೆ. ದೇವಸ್ಥಾನದಿಂದ ಕಾಯಿ ತಂದಿದ್ದೀನಿ. ಇದನ್ನ ತಿಂದು ನೀರು ಕುಡಿದ್ರೆ ಹೊಟ್ಟೆ ತುಂಬುತ್ತೆ. ಡ್ಯಾಡಿ ಬೇಗ ಬಂದ್ಬಿಡ್ತಾರೆ ಪುಟ್ಟ. ಬಂದ ತಕ್ಷಣ ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿ 3 ಜನನು ಊಟ ಮಾಡೋಣ. ಬಿಸಿ ಬಿಸಿಯಾಗಿ ಊಟ ಮಾಡಕ್ಕೆ ಇನ್ನೆಲ್ಲಿ ಬರ್ತಾ ನಿನ್ ಗಂಡ? ಚಿಕ್ಕಳ ನೋಡ್ದ
ಏನು ಆಗಲ್ಲ ಮಾತು ಕೇಳಿ ಬಿಡಿ ಬಿಡಿ ಆರೋಪಿ ಪ್ರಶಾಂತ್ ಚಂದ್ರಣ್ಣ ಹಾಗೂ ಚಿಕ್ಕಣ್ಣರ ನಡುವೆ ನಡೆಯುತ್ತಿದ್ದ ಜಗಳವನ್ನು ಬಿಡಿಸಲು ಹೋಗಿ ಆಕಸ್ಮಿಕ ಅಚಾತುರ್ಯದಿಂದ ಚಂದ್ರಣ್ಣ ಕೊಲೆಯಾದನೆಂದು ವಾದಿಸಲ್ಪಟ್ಟರು. ಅದಕ್ಕೆ ಬಲವಾದ ಸಾಕ್ಷ್ಯಗಳಿಲ್ಲದ ಕಾರಣ ಆರೋಪಿ ಪ್ರಶಾಂತ್ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಿದ್ದಾನೆಂದು ತೀರ್ಮಾನಿಸಿ ಐಪಿಸಿ 302 ಪ್ರಕಾರ ಅಪರಾಧಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ. ಕೊಲೆ ಅಪರಾಧದ ಮೇಲೆ 14 ವರ್ಷ ಜೈಲಲ್ಲೇ ಕೊಳಿಬೇಕು ಅಂತ ತೀರ್ಮಾನ ಆಗೋಯ್ತು. ಸ್ವರ್ಣ, ನೀನು ಸುಂದರವಾಗಿದೀಯಾ, ಗಂಡ ಬೇರೆ ಜೊತೆಲಿಲ್ಲ, ಮಗುನ ಹ್ಯಾಕ್ ಸಾಕ್ತೀಯಾ? ನೀನ್ ಎಲ್ಲಾದ್ರೂ ಹೋಗಿ ಕೆಲಸ ಕೇಳಿದ್ರೆ ನಿನ್ ದೇಹದ ಮೇಲೆ ಕಣ್ಣಿಡ್ತಾರೆ ಹೊರತು ಅಯ್ಯೋ ಪಾಪ ಅಂತ ಯಾವ ಗಂಡಸು ಕನಿಕರ ತೋರ್ಸಲ್ಲ. ಅಲ್ಲಿ ಇಲ್ಲಿ ಹೋಗಿ ಕೆಲಸ ಕೇಳೋದಕ್ಕಿಂತ ಗುಟ್ಟಾಗಿ ನಾನು ಇಟ್ಕೊಂಡ್ಬಿಡು, ನಿನ್ ಮಗುಗ ಅಪ್ಪ ಆಗಿ ಚೆನ್ನಾಗಿ ನೋಡ್ಕೋತೀನಿ. ಏಯ್, ಇನ್ನೊಂದ್ಸಲ ನಮ್ಮ ಮನೆ ಕಡೆ ಬಂದ್ರೆ ನೋಡು, ಮರ್ಯಾದೆ ಹೊರಟೋಗಿಲ್ಲಿಂದ. ಪಾಪು, ಪಾಪು, ಇಲ್ಲೋಡು. ಹೇಳಪ್ಪ, ಹೇಳು, ಇಲ್ಲೋಡು, ತಗೋ ಕೊಡು, ತಗೊಮ್ಮ. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿ ಹುಟ್ಟಿದ್ನೋ, ನನಗಿಂತ ಪರಿಸ್ಥಿತಿ ಬಂದ್ಬಿಡ್ತು. ನನ್ ಮಗುಗೆ ಒಂದು ತನ್ನ ಕೊಡಕ್ಕೂ ಆಗ್ತಿಲ್ವಲ್ಲ. ಅಯ್ಯೋ ದೇವ್ರೆ, ನಾನೇನ್ ಮಾಡ್ಲಿ ಈಗ? ಅಕ್ಕ, ಪಾಪ ತುಂಬಾ ಸುಸ್ತಾಗ್ಬಿಟ್ಟಿದ್ದಾನೆ. ನಾನು ಅವನಿಗೋಸ್ಕರ ಊಟ ತಗೊಂಡ್ಬರ್ತೀನಕ್ಕ. ಪಾಪು, ಇಲ್ಲೋಡು ಪಾಪ, ಪಾಪ. ನಿನ್ಗೆ ಎಷ್ಟು ಸಲ ಹೇಳದೆ ಆ ಕೊಲೆಗಾರರು ಮನೆ ಹತ್ರ ಎಲ್ಲ ಹೋಗ್ಬೇಡ ಅಂತ. ಇನ್ನೊಂದ್ಸರಿ ಹೋದ್ರೆ ನಿನ್ ಕಾಲ್ ಮುರಿದು ಬಿಡ್ತೀನಿ. ಪಾಪು ಅಂತೆ ಪಾಪು, ಸುಮ್ನೆ ಬಿದ್ದಿರೆ. ಉಸಿರು ಮೇಲೆ ಕೇಳ್ಕೊ. ಎಷ್ಟು ಸಲ ಹೇಳಿದೀನಿ ಬೀಡಿ ಸೇದ್ಬೇಡ ಅಂತ. ಎಷ್ಟು ಹೇಳಿದ್ರು ಕೇಳೋದಿಲ್ವಲ್ಲ ನೀನು. ತಗೋ, ದಿನಕ್ಕೆ 3 ಅಂತೆ ಮಾತ್ರ ತಗೋಬೇಕು, ಗೊತ್ತಾಯ್ತಾ? ಸರಿ, ಹೊರಡು. ಬರ್ತೀನಿ ಡಾಕ್ಟ್ರೆ. ಒಳ್ಳೇದು. ಕೂತ್ಕೊಳ್ಳಿ, ಗಾಬರಿ ಆಗ್ಬಿಡಿ, ಕೂತ್ಕೊಳ್ಳಿ. ಏನಾಯ್ತು? ಮಗುಗೇನಾಗಿದೆ ಅಂತ ನೋಡಿ ಯಾಕೋ ಕಂಡು ಬಿಡ್ತಿಲ್ಲ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಗಾಬರಿ ಆಗುವಂಥದ್ದೇನಿಲ್ಲಮ್ಮ. ಹಸುವಿನಿಂದ ಮಗು ಹೀಗಾಗಿದೆ. ಮೊದಲು ಊಟ ಕೊಡಿ, ಸರಿ ಹೋಗುತ್ತೆ.
ಗಾಬರಿ ಆಗುತ್ತದೆ ಏನಿಲ್ಲಮ್ಮ. ಹಸುವಿನಿಂದ ಮಗು ಹೀಗಾಗಿದೆ. ಮೊದಲು ಊಟ ಕೊಡಿ, ಸರಿ ಹೋಗುತ್ತೆ. ಅಲ್ಲಿ ಇಲ್ಲಿ ಕೆಲಸ ಕೇಳೋದಕ್ಕಿಂತ ಗುಟ್ಟಾಗಿ ನಾನು ಇಟ್ಕೊಂಡ್ಬಿಡು. ನಿನ್ ಮಗುಗ ಹಬ್ಬ ಆಗಿ ಚೆನ್ನಾಗಿ ನೋಡ್ಕೋತೀವಿ. ಏನ್ರಿ ಆ ಸ್ವರ್ಣ ಮನೆ ಬಾಡಿಗೆನೆ ಕೊಡ್ಲಿಲ್ಲ, ಇನ್ನು ಅವಳದೇ ಪುರಾಣ ಹೇಳ್ತಾ ಅವಳೆ. ಅಯ್ಯೋ, ಅವಳೆಲ್ಲಿಂದಾನೇ ಕೊಡ್ತಾಳೆ ಪಾಪ. ಗಂಡ ಜೈಲಲ್ಲವನೇ. ಮಾದೇಗೌಡ್ರು ಸತ್ತೇ ಹೋದ್ರು. ಆಕೆಗೆ ಇನ್ಯಾರಿದ್ದಾರೆ? ಇಂಥ ಸಮಯದಲ್ಲಿ ನಮ್ಮಂತವ್ರು ತಾನೇ ಸ್ವಲ್ಪ ಕರುಣೆ ತೋರಿಸ್ಬೇಕು. ಪಾಪ ಪುಣ್ಯ ನೋಡಕ್ಕೆ ನಾವೇನ್ ಕೋಟ್ಯಾಧೀಶ್ವರಲ್ಲ. ಅವಳ ಮನೆ ಸಾಮಾನೆಲ್ಲ ವರ್ಗಾಕ್ಸಿ ಮೊದ್ಲು ಮನೆ ಖಾಲಿ ಮಾಡಿಸ್ರಿ. ಅಯ್ಯಯ್ಯ, ಅದೇನೇ ಹಂಗ್ ಕೂಗಾಡ್ತೀಯ? ಆಯ್ತು ಮಾರಾಯ್ತಿ, ನಿನ್ನ ಒಪ್ಸೋಕೆ ಆ ಬ್ರಹ್ಮನಿಂದಲೂ ಸಾಧ್ಯ ಇಲ್ಲ ಬಿಡು. ಸೀತಾ ಮಾತೆ ಕೂಡ ಹುಟ್ಟಳು ಭಾರಿ ಕಳಂಕ, ನೊಂದು ಬೆಂದ ಕಷ್ಟಗಳೆಷ್ಟು ದ್ರೌಪದಿ ಪಾತ್ರ. ಸೀತಾ ಮಾತೆ ಕೂಡ ಹುಟ್ಟಳು ಭಾರಿ ಕಳಂಕ, ನೊಂದು ಬೆಂದ ಕಷ್ಟಗಳೆಷ್ಟು ದ್ರೌಪದಿ ಪಾತ್ರ. ಎತ್ತಂತ ತಾಯಿ ಹೆಣ್ಣಾದರು, ಹೊತ್ತಂತ ಭೂಮಿ ಹೆಣ್ಣಾದರು. ಎತ್ತಂತ ತಾಯಿ ಹೆಣ್ಣಾದರು, ಹೊತ್ತಂತ ಭೂಮಿ ಹೆಣ್ಣಾದರು. ಏರು ಬೇರು ಸೃಷ್ಟಿಸೋದ್ಯಾಕೆ? ದೇವರ ಕೇಳಪ್ಪ, ಆ ದೇವರ ಕೇಳಪ್ಪ. ಸ್ವರ್ಣ ಅಂದರು, ಆಭರಣ ಎಂದರು. ಸ್ವರ್ಣ ಅಂದರು, ಆಭರಣ ಎಂದರು. ಬಂಗಾರಕ್ಕೆ ಬೆಲೆ ಇದೆ ಹೆಣ್ಣು ಹಾಗೇನೆ. ಬಂಗಾರಕ್ಕೆ ಬೆಲೆ ಇದೆ ಹೆಣ್ಣು ಹಾಗೇನೆ. ಹೆಣ್ಣು ಹಾಗೇನೆ, ಎಲ್ಲ ಹೆಣ್ಣು ಹಾಗೇನೆ. ತೋಟಕ್ಕೊಂದು ಮುಳ್ಳಿನ ಬೇಲಿ ಕಾವಲು ಇದ್ದಂತೆ, ಹೆಣ್ಣಿನ ಬಾಡಿಗೆ ಗಂಡಿನ ರಕ್ಷಣೆ ಬೇಕೇ ಬೇಕಂತೆ. ತೋಟಕ್ಕೊಂದು ಮುಳ್ಳಿನ ಬೇಲಿ ಕಾವಲು ಇದ್ದಂತೆ, ಹೆಣ್ಣಿನ ಬಾಡಿಗೆ ಗಂಡಿನ ರಕ್ಷಣೆ ಬೇಕೇ ಬೇಕಂತೆ. ಮಾಲೀಕನಿಲ್ಲದ ಆಸ್ತಿಯ ಹಕ್ಕು ಮೌಲ್ಯಕ್ಕೆ ಬಾರದ ಕಂಡೋರ ಸೊತ್ತು. ಮಾಲೀಕನಿಲ್ಲದ ಆಸ್ತಿಯ ಹಕ್ಕು ಮೌಲ್ಯಕ್ಕೆ ಬಾರದ ಕಂಡೋರ ಸೊತ್ತು. ಅಬಲೆಯ ಬಾಳು ಈ ರೀತಿಯಾದರೆ ಕಾರಣ ಯಾರಿದಕ್ಕೆ? ಯೋಚಿಸು, ಕಾರಣ ಯಾರಿದಕ್ಕೆ? ಸ್ವರ್ಣ ಎಂದರು, ಆಭರಣ ಎಂದರು. ಸ್ವರ್ಣ ಎಂದರು, ಆಭರಣ ಎಂದರು. ಬಂಗಾರಕ್ಕೆ ಬೆಲೆ ಇದೆ ಹೆಣ್ಣು ಹಾಗೇನೆ. ಬಂಗಾರಕ್ಕೆ ಬೆಲೆ ಇದೆ ಹೆಣ್ಣು ಹಾಗೇನೆ. ಹೆಣ್ಣು ಹಾಗೇನೆ, ಎಲ್ಲ ಹೆಣ್ಣು ಹಾಗೇನೆ. ಸ್ವರ್ಣ ಎಂದರು, ಆಭರಣ ಎಂದರು. ಸ್ವರ್ಣ ಎಂದರು, ಆಭರಣ ಎಂದರು. ಏಯ್, ಸ್ವರ್ಣ ಈಗ ಒಂಟಿಯಾಗಿ ಮಂಟಪದಲ್ಲವಳೆ. ನಾನು ಇಂಥ ಸಂದರ್ಭಕ್ಕೆ ಕಾಯ್ತಿದ್ದೆ. ಇಬ್ರು ಒಳಗೆ ಹೋಗಿ ವ್ಯವಹಾರ ಕುದುರ್ಸೋಣ. ಇಲ್ಲಪ್ಪ, ನಾನಂತೂ ಅಲ್ಲಿಗೆ ಬರಲ್ಲ. ತಿರುಗಿ ಬಿದ್ರೆ ನಮಗೆ ಅವಮಾನ. ಯಾಕೆ ಹಿಂಗೆ ಎದ್ಕೊಂಡು ಸಾಯ್ತೀಯೋ? ಲೈಫಲ್ಲಿ ಥ್ರಿಲ್ ಇರ್ಬೇಕಮ್ಮ. ಹೋಗ್ಲಿ, ನಾನು ಒಬ್ಬನೇ ಹೋಗಿ ಟ್ರೈ ಮಾಡ್ತೀನಿ. ನೀನ್ ಮನೇಲಿ ನಿಂತ್ಕೊಂಡು ನೋಡ್ತಾ ಇರು. ಸೆಟ್ ಆದ್ರೆ ಫಾಲೋ ಮಾಡು. ಆಯ್ತಪ್ಪ, ನಾನು ಹೊರಗಡೆ ನಿಲ್ತೀನಿ. ನೋಡ್ದ್ಯಾ ಸ್ವರ್ಣ,
ಬೇರೆಯವ್ರ ಕನಿಕರ ಸ್ವಲ್ಪ ಹೊತ್ತು ಮಾತ್ರ. ನಿಸ್ಸಹಾಯಕಳಾದ ನಿನಗೆ ಯಾರು ಸಪೋರ್ಟಿಗೆ ಬರಲ್ಲ. ನಿನ್ ಹೂ ಅನ್ಬಿಡು, ನಿನ್ನ ಮಹಾರಾಣಿ ತರ ನೋಡ್ಕೋತೀನಿ. ತಗೋ ಈ ದುಡ್ಡು, ಈಗ ನನ್ನ ಜೊತೆ ಬರ. ನನ್ನ ಪರಿಸ್ಥಿತಿ ಈ ಭೂಮಿಲಿ ಹುಟ್ಟೋ ಇನ್ಯಾವ ಹೆಣ್ಣಿಗೂ ಬರೋದ್ ಬೇಡ. ಮೈ ಗುರ್ತು ದುಡ್ದು ನನ್ನ ಮಗುನ ಸಾಕೋಣ ಅಂತ ಆಲೆ ಮನೆ ಇಟ್ಟಿಗೆ ಗೂಡಿಂದ ಹಿಡಿದು ಕಬ್ಬಿಣ ಕಾಯಿಸೋ ಕುಲುಮೆವರೆಗೂ ಕೆಲ್ಸ ಕೇಳ್ದೆ. ಆದ್ರೆ ಅಲ್ಲಿರೋರೆಲ್ಲ ನನ್ನ ದೇಹ ಸೌಂದರ್ಯ ನೋಡಿ ಬರ್ತೀಯ ಅಂತ ಕರೆದ್ರೆ ಹೊರತು ಅಯ್ಯೋ ಪಾಪ ಅಂತ ಯಾರು ಕನಿಕರ ತೋರಿಸ್ಲಿಲ್ಲ. ಮೈ ಮಾರ್ಕೊಳ್ಳೋದ್ಕಿಂತ ದೇವಸ್ಥಾನದಲ್ಲಿ ಚಪ್ಪಲಿ ಕಾಯೋದು ವಾಸಿ ಅಂತ ಕೊನೆಗೆ ಅದನ್ನು ಮಾಡ್ದೆ. ಅಲ್ಲಿ ಕಾಸು ಕೂಡಿಟ್ರು ನನ್ನ ಮಗು ಹೊಟ್ಟೆ ಅರ್ಧಕ್ಕರ್ಧ ತುಂಬ್ತಿತ್ತು ಅಷ್ಟೇ. ಕೊನೆಯದಾಗಿ ನನ್ನ ಮಗು ಹೊಟ್ಟೆ ತುಂಬಾ ಊಟ ಮಾಡ್ಲಿ ಅಂತ ಸ್ವಾಭಿಮಾನ ಬಿಟ್ಟು ಎಂಜಿನೆಲ್ಲ ಹಾಯ್ಕೊಂಡ್ ಬಂದೆ. ಆದ್ರೆ ಅದು ದಿನ ನಿರಂತರವಾಗಿ ಸಿಕ್ಲಿಲ್ಲ. ಒಂದು ಕಡೆ ಮಗು, ಮತ್ತೊಂದ್ ಕಡೆ ಶೀಲ, ಇವೆರಡನ್ನು ಉಳಿಸ್ಕೊಂಡು ಒಬ್ಬಂಟಿಗಳಾಗಿ ಬಾಳಕ್ಕಾಗ್ದೆ. ಇಂಥ ಪರಿಸ್ಥಿತಿಯಲ್ಲಿ ನಾನ್ ನಿಮ್ಮನ್ನೆಲ್ಲ ಮತ್ತೆ ನೋಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಸ್ವರ್ಣ, ಹಣೆಲ್ ಬರ್ದಿರೋ ಅಕ್ಷರನ ಮೊದ್ಲೇ ಓದೋ ಹಾಗಿದ್ದಿದ್ರೆ ಜೀವನದಲ್ಲಿ ಸುಖ ದುಃಖಕ್ಕೆ ಬೆಲೆನೇ ಇರ್ತಾ ಇರ್ಲಿಲ್ಲ. ಆಸ್ಪತ್ರೆಗೆ ಸೇರಿದ ದಿವಸ ನೀನು ಬದುಕ್ತಿಯೋ ಇಲ್ವೋ ಅಂತ ಅನ್ಕೊಂಡಿದ್ವಿ. ನೀನು ಚೇತರಿಸ್ಕೊಂಡಿದ್ದು ನಮ್ ಪುಣ್ಯ. ನಿಮ್ ತಂದೆಯಿಂದ ಕಲ್ತಿರೋ ನಾಟಕದ ಕಲೆ ಶ್ರೀಮಂತರನ್ ಮಾಡದೇ ಇದ್ರು ಕೂಡ ಒಪ್ಪತ್ನ ಊಟಕ್ಕೇನು ಕಡಿಮೆ ಮಾಡಿಲ್ಲ. ಕಾಲಕ್ಕೆ ತಕ್ಕಂತೆ ನಾವು ಬದುಕಕ್ಕೆ ಆಗಿದ್ರು ಸಹ ನಮ್ಮ ಕೈಲಾದ ರೀತಿ ನಾವು ಬದುಕೋದಲ್ಲ. ಬಾ ಮನೆಗೆ ಹೋಗೋಣ. ಅಪ್ಪಾಜಿ, ನನ್ ಕ್ಷಮಿಸ್ಬಿಡಿ. ನಿಮ್ಮನ್ನ ಬಹಳ ನೋಯಿಸಿ ನಿಮ್ ಸಾವಿಗೆ ಕಾರಣ ಆಗ್ಬಿಟ್ಟೆ. ಇವತ್ತಿಂದ ನಾಟಕದಲ್ಲಿ ಪಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಆಶೀರ್ವಾದ ಮಾಡಿ ಅಪ್ಪಾಜಿ. ಬೇರೆಯವರ ಹೆಂಡತಿ ನಾನು, ಆಧಾರಕ್ಕೆ ತಾಳಿ ನೋಡು. ಬೇರೆಯವರ ಹೆಂಡತಿ ನಾನು, ಆಧಾರಕ್ಕೆ ತಾಳಿ ನೋಡು. ಅಯ್ಯೋ ಅಬೇ, ನಿನಗೆ ಯಾರು ಅಕ್ಕ ತಂಗಿಯರಿಲ್ವೇ? ಈ ಹೊತ್ತಲ್ಲಿ ಅವ್ರನ್ನೆಲ್ಲ ಯಾಕೆ ಜ್ಞಾಪಿಸ್ತೀಯೋ? ದಾರಿ ಮ್ಯಾಗೆ ಅಡ್ಡ ಕಟ್ಟಿ ಒಂಟಿ ಹೆಣ್ಣು ಸೊಂಟ ಮುಟ್ಟಿ, ದಾರಿ ಮ್ಯಾಗೆ ಅಡ್ಡ ಕಟ್ಟಿ ಒಂಟಿ ಹೆಣ್ಣು ಸೊಂಟ ಮುಟ್ಟಿ, ಸೀರೆ ತರಗ ಎಳೆಯೋ ಆಸೆಯೇ ನಂತೀಯ. ಹೆಂಡತಿ ನಾನು, ಬ್ಯಾರೆಯವರ ಹೆಂಡತಿ ನಾನು, ಆಧಾರಕ್ಕೆ ತಾಳಿ ನೋಡು.
ಅಂದು ಇವಳು ನಾಟಕ ಕಲೆಯನ್ನು ತಿರಸ್ಕಾರ ಮಾಡಿ ಓಡಿ ಹೋದಳು. ಆದರೆ ಅದೇ ನಾಟಕ ಕಲೆಯೇ ಇಂದು ಈಕೆಯ ಬಾಳಿಗೆ ಆಸರೆಯಾಗಿದೆಯಲ್ಲವೇ? ಹೌದು, ಈಗ ಸ್ವರ್ಣ ನಾಟಕದ ಕಲಾವಿದೆಯಾಗಿ ತನ್ನ ಗಂಡನ ಬರುವಿಕೆಯನ್ನೇ ನಿರೀಕ್ಷಿಸುತ್ತಿದ್ದಾಳೆ. For more updates, like, comment, subscribe to our channel.